ಮಹಾಸಭೆಯ ವತಿಯಿಂದ ಗೌರವವನ್ನು ಸಮರ್ಪಿಸುವ ಸಮಯ. ಶ್ರೀ GM ಭಟ್ ಕಾಜನಮನೆ ನಿರ್ದೇಶಕರು ಇವರು ಗಣ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು. ಹಾಗೆ ಶ್ರೀ ಗುರುಪಾದ್ ಕೋಣೆ ಮನೆಯವರು ಹಾಗೂ ಶ್ರೀ ನಿತಿನ್ ಶಾಸ್ತ್ರಿಯವರು ಇವರು ವೇದಿಕೆಯಲ್ಲಿದ್ದಂತಹ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಸನ್ನದ ಎಲ್ಲ ಕಲಾವಿದರು ವೇದಿಕೆಯ ಹಿಂಭಾಗ ಬರಬೇಕೆಂದು ನಿರ್ದೇಶಕ ಗಜಾನ್ ಹೆಗಡೆ ಗೋಳಿಮಕ್ಕಿ ಅವರು ನಿಮ್ಮಲ್ಲಿ ಕೋರಿಕೊಂಡಿದ್ದಾರೆ. ಗೋಷ್ಠಿಯನ್ನು ಆರಂಭಿಸುವುದಕ್ಕೆ ಸಮನ್ವಯಕಾರರಾದ GG ಹೆಗಡೆಯವರಲ್ಲಿ ವಿನಂತಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವಂ ದರ್ಪಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಮೂರನೆಯ ವಿಶ್ವ ಸಮ್ಮೇಳನ ಹವ್ಯಕರ ವಿಶ್ವ ಸಮ್ಮೇಳನದಲ್ಲಿ ವಿಶೇಷವಾಗಿ ನಮ್ಮನ್ನು ನಾವು ಅರಿತುಕೊಳ್ಳುವ ಸಲುವಾಗಿ ಹಲವು ಗೋಷ್ಠಿಗಳನ್ನು ಹಲವು ಕಾರ್ಯಕ್ರಮಗಳನ್ನು ಮಹಾಸಭೆ ಹಮ್ಮಿಕೊಂಡಿದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಎರಡನೆಯ ಗೋಷ್ಠಿಯನ್ನು ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎರಡನೆಯ ಗೋಷ್ಠಿ ವಿಶೇಷವಾಗಿ ಹವ್ಯಕರ ಸಾರ್ವಕಾಲಿಕ ಕೊಡುಗೆಗಳ ಬಗ್ಗೆ ತನ್ನನ್ನು ತೆರೆದುಕೊಳ್ಳಲಿಕ್ಕಿದೆ. ಈ ಒಂದು ಗೋಷ್ಠಿಯ ಒಟ್ಟಾರೆ ಸಮಯ 45 ನಿಮಿಷಗಳಿದ್ದು ನಾವು ಸಮಯದ ಮಿತಿಯಲ್ಲಿ ಎಲ್ಲ ಪ್ರಬಂಧ ಮಂಡನಾಕಾರರು ಒಂದು 8 ನಿಮಿಷಗಳ ಕಾಲ ತಮ್ಮ ವಿಷಯವನ್ನು ಮಂಡಿಸಲಿಕ್ಕೆ ಅವರಲ್ಲಿ ವಿನಂತಿ ಮಾಡ್ತೇನೆ. ಸಭೆಯ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ಸಾಹಿತಿಗಳು ಆತ್ಮೀಯರು ಆದಂಥ ಗಜಾನ್ ಶರ್ಮಾ ಅವರು ವಹಿಸಿಕೊಂಡು ಅದನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಇಲ್ಲಿ ಹವ್ಯಕ ಭಾಷೆಯ ವೈಶಿಷ್ಟ್ಯವನ್ನು ತಿಳಿಸ್ಕೊಡ್ಲಿಕ್ಕೆ ಅದರ ವಿಶೇಷವಾದಂಥ ಅಧ್ಯಯನವನ್ನು ಮಾಡುವಂಥವರು ಡಾಕ್ಟರ್ ಸೀಮಾ ಭಟ್ ಅವರು ಈ ಒಂದು ಸಂದರ್ಭದಲ್ಲಿ ತಮ್ಮ ವಿಷಯವನ್ನು ಮಂಡಿಸಲಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದಂಥ ಪಾದೇಕಲ್ ವಿಷ್ಣು ಭಟ್ ಅವರು ಕ್ಷಮೆ ಇರಲಿ, ಹವ್ಯಕ ಆಹಾರ ಪದ್ಧತಿಯ ಶ್ರೇಷ್ಠತೆಯ ಬಗ್ಗೆ ಡಾಕ್ಟರ್ ಸೀಮಾ ಭಟ್ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಪಾದೇಕಲ್ ಡಾಕ್ಟರ್ ವಿಷ್ಣು ಭಟ್ ಅವರು ಹವ್ಯಕ ಭಾಷೆಯ ವೈಶಿಷ್ಟ್ಯವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತ. ಮೋಹನ್ ಹೆಗಡೆ ಹೆರವಟ ಅವರು ಹವ್ಯಕರ ಕಲಾ ಸಿರಿವಂತಿಕೆಯ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕಿದ್ದಾರೆ. ಅವರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲು ನಮ್ಮ ಅಧ್ಯಕ್ಷರ ಪುಟ್ಟ ಪರಿಚಯವನ್ನು ಮಾಡ್ತೇನೆ. ಕಾಲ ಮಿತಿಯಲ್ಲಿ ತುಂಬ ವಿಸ್ತಾರವಾದದ್ದು, ಸೂರ್ಯನ ಪರಿಚಯದ ವ್ಯವಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರ ಪರಿಚಯವನ್ನು ಮಾಡಬೇಕು, ಅಷ್ಟು ವಿಸ್ತಾರವಾದಂಥ ಪರಿಚಯ ಇದೆ. ಡಾಕ್ಟರ್ ಗಜಾನನ್ ಶರ್ಮಾ ಅವರು ಶ್ರೀಯುತ ರಾಮಯ್ಯ ಮತ್ತು ಶ್ರೀಮತಿ ಜಾನಕಮ್ಮ ಇವರ ಸುಪುತ್ರರು. ಸಾಗರದ ತಳಕಳಲ್ಲೇ ಹಿನ್ನೀರಿನ ಹುಕ್ಕಲದಿಂದ ಬಂದಂಥವರು. BE MTech ಮತ್ತು
MA ಕನ್ನಡ, ಹಂಪಿ ವಿವಿಯಿಂದ ಮಕ್ಕಳ ನಾಟಕಗಳು, ರಂಗಭೂಮಿ, ಮಹಾಪ್ರಬಂಧಕ್ಕೆ PhDಯನ್ನು ಪಡೆದಿದ್ದಾರೆ. ಕರ್ನಾಟಕ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಎಂಜಿನಿಯರ್ ಆಗಿ 33 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾಮಾಣಿಕ ಸೇವೆಗೆ ಹಲವು ಗೌರವ ಅವರನ್ನು ಆರಿಸಿ ಬಂದಿದೆ. ಪ್ರವೃತ್ತಿಯಲ್ಲಿ ನಾಟಕಕಾರ, ನಟ, ನಿರ್ದೇಶಕ, ಸಾಹಿತಿ, ಹಲವು ಐತಿಹಾಸಿಕ ಕೃತಿಗಳ ಕೃತಿಕಾರರು. ಪುನರ್ವಸು, ಚಿಕ್ಕಬೈರಾದೇವಿ, ಪ್ರಮೇಯ, ಎಂಪವರಿಂಗ್ ಕರ್ನಾಟಕ, ನನ್ನ ವೃತ್ತಿ ಜೀವನದ ನೆನಪು ಇತ್ಯಾದಿ ಹಲವು ಕೃತಿಗಳನ್ನು ಅವರು ಈ ಒಂದು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಅವರಿಗೆ ಬಂದಂಥ ಪ್ರಶಸ್ತಿಗಳು ನಾಟಕ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಶಿವರಾಮ್ ಕಾರಂತ, ಕನ್ನಡ ರತ್ನ, ಗಳಗನಾಥ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹವ್ಯಕ ಮಹಾಸಭೆ ಅವರಿಗೆ ಹವ್ಯಕ ಭೂಷಣವನ್ನು ನೀಡಿ ಗೌರವಿಸಿದೆ. ರಾಮಕಥೆ, ನಮ್ಮ ಶ್ರೀಗಳು ಮಾಡುವಂತಹ ರಾಮಕಥೆಗೆ ಅವರು ಸಾಹಿತಿಗಳು. ನಮಗೆಲ್ಲ ಅತ್ಯಂತ ಹೃದಯದಲ್ಲಿ ಗುಣಗುಣಿಸುವಂಥ ಹಾಡು, ಹೃದಯವನ್ನು ತಟ್ಟಿದಂಥ ಹಾಡು, ಜಗತ್ತನ್ನು ಗೆದ್ದಂಥ ಹಾಡು, ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಈ ಹಾಡನ್ನು ರಚಿಸಿದವರು ಗಜಾನನ್ ಶರ್ಮಾ ಅವರು. ಅವರಿಗೆ ಅವರ ಪುಟ್ಟ ಪರಿಚಯದೊಂದಿಗೆ ಡಾಕ್ಟರ್ ಸೀಮಾ ಭಟ್ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ. ಈಗ ಕುವೆಂಪು ವಿವಿಯಲ್ಲಿ BAMS 7ನೇ ರ್ಯಾಂಕ್ನೊಂದಿಗೆ ಪಡೆದಂಥವರು. MD ದ್ರವ್ಯಗುಣದಲ್ಲಿ MDಯನ್ನು ಮಾಡಿದ್ದಾರೆ. ಯೋಗ ಶಿಕ್ಷಣವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದವರು. ಶ್ರೀ ಕಾಲೇಜಿನಲ್ಲಿ ಆಯುರ್ವೇದಿಕ್ ಕಾಲೇಜು ಮತ್ತು ರಿಸರ್ಚಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ದ್ರವಗುಣ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. PG ಸೆಂಟರ್ನ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ. ಬೋಧನಾ ಅನುಭವ ಸುಮಾರು 20 ವರ್ಷ ಇದೆ. ಕ್ಲಿನಿಕಲ್ ಅನುಭವ 23 ವರ್ಷ, ಸಂಶೋಧನೆಯಲ್ಲಿ 25 ವರ್ಷದ ಅನುಭವವನ್ನು ಹೊಂದಿದಂಥವರು. ಹಲವು ಕಾಲೇಜುಗಳ ಬೋರ್ಡ್ ಆಫ್ ಸ್ಟಡೀಸ್ನ ಸದಸ್ಯರು. ರಾಜಭವನ ಗೋವಾ ಕನ್ಸಲ್ಟೆಂಟ್, ಆಯುಷ್ ಜರ್ನಲ್ ಸಂಪಾದಕ ಮಂಡಳಿ ಸದಸ್ಯರು, ISO ಆಡಿಟರ್, ದೂರದರ್ಶನ ಮತ್ತು ಇತರ ಮಾಧ್ಯಮಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನೀಡಿದಂಥವರು. ಇವರ ಮುಂದಿನ ಮಾಹಿತಿಯನ್ನು ಅವರ ಧ್ವನಿಯಲ್ಲೇ ನಾವು ಕೇಳೋಣ. ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರ ಪುಟ್ಟ ಪರಿಚಯ. ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ರವರು ಪಾದೇಕಲ್ ನಾರಾಯಣ್ ಭಟ್ ಮತ್ತು ಶ್ರೀಮತಿ ಶಾರದಾ ಇವರ ಸುಪುತ್ರರು. ಮಂಗಳ ಗಂಗೋತ್ರಿಯಲ್ಲಿ MA ಪದವಿಯನ್ನು ಪ್ರಥಮ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾದವರು. ಭಾಗವತ ಯಕ್ಷಗಾನ ಪ್ರಸಂಗಗಳು ಎಂಬ ವಿಷಯದ ಮೇಲೆ ಮಂಡಿಸಿದ PhD ಪ್ರಬಂಧಕ್ಕೆ ಮಂಗಳೂರು ವಿವಿಯಿಂದ PhD ಪದವಿಯನ್ನು ಹೊಂದಿದ್ದಾರೆ. ಉಡುಪಿಯ ಹಿರಿಯಡ್ಕ ಸರ್ಕಾರಿ ಕಾಲೇಜಿನಲ್ಲಿ ವಿವಿಧ ಸೇವೆಗಳನ್ನು, ಕನ್ನಡ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ತುಳು ನಿಘಂಟು ಯೋಜನೆ ಸಂಪಾದಕರು. ಖ್ಯಾತ ವಿದ್ವಾಂಸ ಶೇಡಿಯಾಪು ಕೃಷ್ಣ ಭಟ್ರಿಗೆ ಲಿಪಿಕಾರರಾಗಿ, ಸಹಾಯಕರಾಗಿ ಅವರ ಹಲವಾರು ಪುಸ್ತಕಗಳನ್ನು ಟಿಪ್ಪಣಿಯೊಂದಿಗೆ ಸಂಪಾದಿಸಿದ್ದಾರೆ. ಕನ್ನಡ, ತುಳು ಮತ್ತು ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ಇವರ ಕ್ಷೇತ್ರದ ಸಾಧನೆಯನ್ನು ನೋಡಿ ಹಲವಾರು ಪ್ರಶಸ್ತಿಗಳು ಇವರ ಮೂಡಿಗೇರಿದೆ. ಇನ್ನು ನಮ್ಮ ಆತ್ಮೀಯರು, ನಮ್ಮ ಮೋಹನ್ ಭಾಸ್ಕರ್ ಹೆಗಡೆಯವರ ಪರಿಚಯ ಬಹುಶಃ ಅರ್ಧ ಪುಟ ಆಗಿದೆ. ಸಮಯದ ಮಿತಿಯಲ್ಲಿ ಪುಟ್ಟದಾಗಿ ಹೇಳ್ತೇನೆ. ಹೊನ್ನಾವರದ ಕರ್ಕಿಯ ಪ್ರಸ್ತುತ ಹೆರವಟ್ಟ ನಿವಾಸಿ ಭಾಸ್ಕರ್ ಹೆಗಡೆ ಮತ್ತು ಪಾರ್ವತಿಯವರ ಸುಪುತ್ರರು, BCom ಪದವೀಧರರು, ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು. ಬೆಂಗಳೂರಿನ ಯಕ್ಷದೇಗುಲ ಕೆರೆಮನೆ ಡಾಕ್ಟರ್ ಮಹಾಬಲ್ ಹೆಗಡೆಯವರಲ್ಲಿ ಅರ್ಥಗಾರಿಕೆಯನ್ನು ಆಳ ಅಧ್ಯಯನವನ್ನು ನಡೆಸಿ ಮಾರ್ಗದರ್ಶನ ಪಡೆದವರು. ಸುಮಾರು 35 ವರ್ಷ ಅನುಭವ, ಪರಿಣತದಿಂದ ಪಾತ್ರ ನವನವೀನ ಚಿತ್ರಣ ಕ್ರಮವನ್ನು, ಔಚಿತ್ಯವನ್ನು ಅರಿತಿ ರಸಭಾವವನ್ನು ಜನರಿಗೆ ತಲುಪಿಸುವಂಥವರು. ವೃತ್ತಿಯಲ್ಲಿ ಎನರ್ಜಿ ಕ್ಷೇತ್ರದಲ್ಲಿ ವಿಶ್ವಮಾನ್ಯತೆ ಪಡೆದಂತಹ ಸೆಲ್ಕೋ ಸೋಲಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಸ್ಥೆಯ ಪ್ರಗತಿಯಲ್ಲಿ ಉದ್ಯೋಗಿಗಳನ್ನು ಸ್ನೇಹಮಯದಿಂದ ಹುರಿದುಂಬಿಸಿ ಉನ್ನತಿಗೆ ತರುವಲ್ಲಿ ಹಿರಿಯ ಪಾತ್ರವನ್ನು ವಹಿಸುತ್ತಿದ್ದಾರೆ. ಸಮಾಜದ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಕಾರ್ಯದರ್ಶಿ, ಹಲವು ವಿಭಾಗದ ನಿರ್ವಹಣೆ, ಪ್ರಸ್ತುತ ಹವ್ಯಕ ಮಹಾಮಂಡಲದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವು ಪುಸ್ತಕಗಳನ್ನು ರಚಿಸಿದ್ದಾರೆ. ಪರಮಪೂಜ್ಯ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಮ್ಯಾಗ್ಸೆಸೆ ಪುರಸ್ಕೃತ ಡಾಕ್ಟರ್ ಹಿರೀಶ್ ಹಂಡೆ,
ಇತ್ಯಾದಿ ಪುಸ್ತಕಗಳನ್ನು ಅವರು ತಮ್ಮ ಲೇಖನಿಯಿಂದ ಹೊರತಂದಿದ್ದಾರೆ. ಯಕ್ಷಕಲಾ ರಕ್ಷಾಮಣಿ, ನಮ್ಮನೆ ಪ್ರಶಸ್ತಿ, ಇನ್ನು ಹಲವು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ. ಇತ್ತೀಚೆಗೆ ಅವರು 9 ದಿನಗಳ ಕಾಲ ಸಮಗ್ರ ಶ್ರೀರಾಮನ ಪಾತ್ರವನ್ನು ನಿರ್ವಹಿಸಿ ಶ್ರೀರಾಮಚಂದ್ರಾಪುರ ಮಠದ ಶ್ರೀಗಳಿಂದ ಜೀವನ ಭಾಸ್ಕರ ಎಂಬ ಬಿರುದನ್ನು ಅನುಗ್ರಹಿಸಿಕೊಂಡಂಥ ಒಂದು ಸುಸಂದರ್ಭವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಈಗ ಸಮಯದ ಮಿತಿಯಲ್ಲಿ ಎಲ್ಲರೂ ಕಾಲಮಿತಿಯಲ್ಲಿ ನಾವು 8 ನಿಮಿಷಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಒಟ್ಟಾರೆ ಕಾರ್ಯಕ್ರಮದ ಹಿತದೃಷ್ಟಿಯಿಂದಲೂ ನಾವು ಸಮಯದ ಮಿತಿಯಲ್ಲಿ ಇರೋಣ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈಗ ನಮ್ಮ ಡಾಕ್ಟರ್ ಸೀಮಾ ಭಟ್ ಬೆಂಗಳೂರು ಇವರು ಹವ್ಯಕ ಆಹಾರ ಪದ್ಧತಿಯ ಶ್ರೇಷ್ಠತೆಯ ಬಗ್ಗೆ ತಮ್ಮ ಅನುಭವದ ನುಡಿಗಳನ್ನು ನಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಕಾಣಿಸ್ತಾ ಇಲ್ಲ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ ನೆರೆದಿರುವಂತಹ ಎಲ್ಲ ಹವ್ಯಕ ಬಾಂಧವರಿಗೂ ಹಾಗೂ ಹವ್ಯಕ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹವ್ಯಕರು ಎನ್ನುವಂತಹ ಶಬ್ದ ಹವಿಸ್ಸಿಗೆ ಸಂಬಂಧಪಟ್ಟಿದ್ದು, ಹವಿಸ್ಸು ಅಗ್ನಿಗೆ ಸಂಬಂಧಪಟ್ಟಿದ್ದು. ನಮ್ಮೆಲ್ಲರ ಅಸ್ತಿತ್ವ ಈ ಭೂಮಿಯ ಮೇಲೆ ಅಗ್ನಿಗೆ ಸಂಬಂಧಪಟ್ಟಿದ್ದು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಅಂದರೆ ನಮ್ಮೆಲ್ಲರ ದೇಹದಲ್ಲಿ ಭಗವಂತ ಅಗ್ನಿಯ ರೂಪದಲ್ಲಿ, ಅಂದರೆ ಜೀವತತ್ವದ ರೂಪದಲ್ಲಿ ಉಪಸ್ಥಿತನಿದ್ದಾನೆ. ಯಜ್ಞದಲ್ಲಿ ಅಗ್ನಿಯನ್ನು ನಿಯಂತ್ರಿಸುವುದು ಹವಸ್ಸಿನಿಂದ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಅಗ್ನಿಯನ್ನು ನಿಯಂತ್ರಿಸುವುದು ಸರಿಯಾದ ಆಹಾರದಿಂದ. ಯಜ್ಞದಲ್ಲಿ ಹವಿಸ್ಸನ್ನು ನೀಡುವುದರ ಮೂಲಕ ವಿಶ್ವದ ಅಗ್ನಿದೇವನನ್ನು ಓಲೈಸಿಕೊಂಡು ಬಂದಂತಹ ಹವ್ಯಕರು ನಮ್ಮ ದೇಹದಲ್ಲಿರುವಂತಹ ಅಗ್ನಿದೇವನನ್ನು ಸರಿಯಾದ ಆಹಾರ ಕ್ರಮದಿಂದ ಓಲೈಸಿಕೊಂಡು ಬಂದಿದ್ದಾರೆ. ಈಗ ಹವ್ಯಕರ ಆಹಾರ ಪದ್ಧತಿ ಶ್ರೇಷ್ಠ. ಅದು ಯಾಕೆ? 2 ಪ್ರಮುಖವಾದಂತಹ ಅಂಶಗಳು. ಒಂದು, ಇದು ಪಾರಂಪರಿಕವಾದದ್ದು. ಇನ್ನೊಂದು, ಇದು ವೈಜ್ಞಾನಿಕವಾದಂಥದ್ದು. ಪಾರಂಪರಿಕವಾದದ್ದು ಅಂದರೆ ಟೈಮ್ ಟೆಸ್ಟೆಡ್ ಆ್ಯಂಡ್ ಟೈಮ್ ಟ್ರಸ್ಟೆಡ್. ಇನ್ನು ವೈಜ್ಞಾನಿಕವಾದದ್ದು ಹೇಗೆ? ಭಾರತೀಯ ಆರೋಗ್ಯ ಶಾಸ್ತ್ರವಾದಂತಹ ಆಯುರ್ವೇದದಲ್ಲಿ ಹೇಳಿದಂತಹ ಬಹಳಷ್ಟು ಆರೋಗ್ಯಕರ ಆಹಾರ ಸೂತ್ರಗಳನ್ನು ಹವ್ಯಕರು ತಮ್ಮ ಆಹಾರ ಪದ್ಧತಿಯಲ್ಲಿ ಬಳಸಿಕೊಂಡು ಬಂದಿರುತ್ತಾರೆ. ಇಷ್ಟೇ ಅಲ್ಲ, ಇಂದಿನ ಸಂಶೋಧನೆಗಳು ಕೂಡ ಹವ್ಯಕರ ಆಹಾರ ಪದ್ಧತಿಯ ವೈಜ್ಞಾನಿಕತೆಯನ್ನು ದೃಢಪಡಿಸುತ್ತವೆ. ಅದು ಹೇಗೆ ಅಂತ ನೋಡೋಣ. ಒಂದು, ಸಮಗ್ರವಾದಂತಹ ಆಹಾರ. ಸಾಮಾನ್ಯವಾಗಿ ಹವ್ಯಕರ ಮನೆಯಲ್ಲಿ ದಿನನಿತ್ಯದ ಊಟದಲ್ಲಿ ಕನಿಷ್ಠ ಅಂದರೆ ಅನ್ನ, ಹುಳಿ, ಪಲ್ಯ, ಮಜ್ಜಿಗೆ. ಇದರಲ್ಲಿ ವಿಶೇಷತೆ ಎಂದರೆ ಅನ್ನಕ್ಕೆ ಅಥವಾ ಸಾಂಬಾರು ಅನ್ನಕ್ಕೆ ತುಪ್ಪವನ್ನು ಹಾಕಿಕೊಂಡು ಸೇವಿಸುವಂಥದ್ದು. ಹಾಗಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಫ್ಯಾಟ್, ಈ ಎಲ್ಲ ಅಂಶಗಳು ಹವ್ಯಕರ ಒಂದು ಊಟದಲ್ಲಿ ದೊರೆಯುವುದರಿಂದ ಇದನ್ನು ಸಮಗ್ರ ಆಹಾರ ಅಂತ ಹೇಳ್ಬೋದು. ಇನ್ನು ಔಷಧೀಯ ದ್ರವ್ಯಗಳ ಬಳಕೆ. ಒಂದೆಲಗದ ತಂಬುಳಿ ಹವ್ಯಕರಲ್ಲಿ ಬಹಳ ಪ್ರಸಿದ್ಧ. ಏಷಿಯಾಟಿಕೋಸೈಡ್ ಎನ್ನುವಂತಹ ಟ್ರೈಟರ್ಪಿನಾಯ್ಡ್ ರಾಸಾಯನಿಕ ಅಂಶ ಒಂದೆಲಗದ ಎಲೆಯಲ್ಲಿ ಇರುವುದರಿಂದ ಇದರ ಸೇವನೆಯಿಂದ ಮನುಷ್ಯನ ಮೇಧಾಶಕ್ತಿ ವರ್ಧಿಸುತ್ತದೆ ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಪಾಡುತ್ತೆ. ಇದಕ್ಕೆ ಇರ್ಬೋದೇನೋ ಬಹುಶಃ ಹವ್ಯಕರೆಲ್ಲರೂ ಬಹಳ ಬುದ್ಧಿವಂತರು. ಇನ್ನು ಕೆಸವಿನ ಗಡ್ಡೆಯ ಹಸಿ, ವಿಟಮಿನ್ B6, ವಿಟಮಿನ್ ಇ, ಕಾಪರ್, ಮೆಗ್ನೇಷಿಯಂ ಮೊದಲಾದಂಥ ಹಲವಾರು ಆರೋಗ್ಯಕರ ಅಂಶಗಳು ಕೆಸವಿನ ಗೆಡ್ಡೆಯಲ್ಲಿ ಕಂಡುಬರುತ್ತೆ. ದಾಸವಾಳದ ಸೊಪ್ಪಿನ ಇಡ್ಲಿ, ದೋಸೆ, ತಗಟೆ ಸೊಪ್ಪಿನ ಗೊಜ್ಜು, ಅದೇ ರೀತಿ ಕುಂಬಳಕಾಯಿಯ ಕೊದಿಲು, ಹೀಗೆ ಹಲವಾರು ಔಷಧೀಯ ದ್ರವ್ಯಗಳನ್ನು ಪ್ರತಿನಿತ್ಯ ಹವ್ಯಕರು ತಮ್ಮ ಆಹಾರದಲ್ಲಿ ಉಪಯೋಗಿಸುತ್ತಾರೆ. ಇನ್ನು ಕಾಲೋಚಿತವಾದಂತಹ ಆಹಾರ. ಬೇಸಿಗೆಯಲ್ಲಿ ರಾಗಿ ತಂಪು, ಅದೇ ರೀತಿ ಕೋಕಂ ಜ್ಯೂಸು,
ಮೊದಲಾದವು ನಮ್ಮ ದೇಹದ ಉಷ್ಣತೆಯನ್ನು ತಗ್ಗಿಸುತ್ತೆ. ಇನ್ನು ಚಳಿಗಾಲ ಮಳೆಗಾಲದಲ್ಲಿ ಹವ್ಯಕರ ಮನೆಯಲ್ಲಿ ಕಾಣುವಂತಹ ಕಾಳುಮೆಣಸಿನ ಸಾರು, ಬಿಸಿ ತಂಬುಳಿ, ಈರುಳ್ಳಿ ಕಷಾಯ ಇದು ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ. ಇನ್ನು ಋತುವಿಗೆ ಅನುಗುಣವಾದಂತಹ ದ್ರವ್ಯಗಳ ಬಳಕೆ. ಹಲಸಿನ ಹಣ್ಣಿನ ಕಾಲದಲ್ಲಿ ಹಲಸಿನ ಹಣ್ಣಿನ ಪಾಯಸ, ಇಡ್ಲಿ, ದೋಸೆ, ಸುಟ್ಟೆವು ಮೊದಲಾದವು. ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣಿನ ಶೀಕರಣೆ, ಪಾನಕ ಮೊದಲಾದವು. ಅದೇ ರೀತಿ ಆಟಿ ಮಾಸದಲ್ಲಿ ಕೆಸವಿನ ಎಲೆಯ ಪತ್ರೊಡೆ. ಹೀಗೆ ನಿಸರ್ಗದ ಬುದ್ಧಿಮತ್ತೆಯನ್ನು ಹವ್ಯಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಳಸಿಕೊಂಡು ಬಂದಿರುತ್ತಾರೆ. ಇನ್ನು ಕೆಲವೊಂದು ಪ್ರಾಂತೀಯ ವಿಶೇಷತೆಗಳು. ತೊಡೆದೇವು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಘಟ್ಟದ ಮೇಲೆ ಮಾತ್ರ ಆಲೆಮನೆ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು. ಅದೇ ರೀತಿ ಮಟ್ಟಿಗುಳ್ಳದ, ಬೋಳು, ಕೊದಿಲು, ಉಡುಪಿ, ಮಂಗಳೂರು ಕಡೆ ನೋಡುವಂಥದ್ದು. ಹೀಗೆ ಪ್ರಾಂತೀಯ ವಿಶೇಷತೆ ಕೂಡ ಆರೋಗ್ಯಕ್ಕೆ ಬಹಳ ಮುಖ್ಯ. ಅದು ಕೂಡ ಹವ್ಯಕರ ಆಹಾರ ಪದ್ಧತಿಯಲ್ಲಿ ಕಂಡುಬರುತ್ತೆ. ಇನ್ನು ವಿಶಿಷ್ಟ ಸಾಮಗ್ರಿಗಳ ಬಳಕೆ ಅಂದರೆ ಮರ್ಗೆಗೊಜ್ಜು ಅಂತ ತಾವೆಲ್ಲರೂ ಕೇಳಿರ್ಬೋದು. ಅದನ್ನು ಕಟ್ಟಿಗೆಯಿಂದ ಮಾಡಿದಂತಹ ಮರ್ಗೆಯಂತಹ ಒಂದು ಪಾತ್ರೆಯಲ್ಲಿಯೇ ಮಾಡುವಂಥ ವಿಶೇಷತೆ. ಇನ್ನು ಒಗ್ಗರಣೆ ಹಾಕೋದಕ್ಕೆ ಕಬ್ಬಿಣದ ಸೌಟನ್ನು ಉಪಯೋಗಿಸುವಂಥದ್ದು. ಮಜ್ಜಿಗೆ, ಮೊಸರನ್ನು ಮಣ್ಣಿನ ಮಡಕೆಯಲ್ಲಿ, ಇಡಿಕೆಯಲ್ಲಿ ಇಡುವಂಥದ್ದು. ಈ ರೀತಿಯ ವಿಶಿಷ್ಟ ಸಾಮಗ್ರಿಗಳ ಬಳಕೆ ನಮ್ಮ ಪದಾರ್ಥಗಳ ಆರೋಗ್ಯಕರ ಅಂಶವನ್ನು ಹೆಚ್ಚಿಸುವುದಲ್ಲದೆ ರುಚಿಯನ್ನು ಕೂಡ ತಂದುಕೊಡುತ್ತದೆ. ಇನ್ನು ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಹವ್ಯಕರ ಆಹಾರ ಪದ್ಧತಿಯಲ್ಲಿ ನೋಡಬಹುದು. ಅದೇನಪ್ಪ ಅಂದರೆ, ಯದ್ದೇಶಸ್ಯ ಜಂತುಹು ತದ್ದೇಶಸ್ಯ ಭೇಷಜಂ ಅಂತ ಹೇಳಿರುತ್ತಾರೆ. ಸಾಮಾನ್ಯವಾಗಿ ಹವ್ಯಕರು ಕೃಷಿಕರು ಸಹಕೃಷಿಯಾಗಿ ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಸಿ ಉಪಯೋಗಿಸುವುದರಿಂದ ನಾವು ವಾಸಿಸುವ ಮಣ್ಣಿನಲ್ಲಿ ಬೆಳೆದಂತಹ ದ್ರವ್ಯಗಳ ಉಪಯೋಗ ನಮ್ಮ ಆರೋಗ್ಯಕ್ಕೆ ಶ್ರೇಷ್ಠ ಎನ್ನುವಂಥದ್ದು ಕೂಡ ಹವ್ಯಕರ ಆಹಾರ ಪದ್ಧತಿಯಲ್ಲಿ ಕಂಡುಬರುತ್ತದೆ. ಇನ್ನು ಹವ್ಯಕರು ಎಷ್ಟೇ ಶ್ರೀಮಂತರಾಗಿರ್ಬೋದು, ಪ್ರತಿನಿತ್ಯ ಮನೆಯಲ್ಲಿ ಮಜ್ಜಿಗೆಯ ಉಪಯೋಗವೇ ವಿನಃ ಮೊಸರಲ್ಲ. ಇನ್ನು ವ್ಯಕ್ತಿಗೆ ಅವರ ಅವಸ್ಥೆಗೆ ಅನುಸಾರವಾದಂತಹ ಆಹಾರ. ಈಗ ಯಾರಿಗೋ ಒಬ್ಬರಿಗೆ ಹಾಲು ವರ್ಜ್ಯ ಅಂತ ಇರುವಲ್ಲಿ ಕಾಯಿಯ ಹಾಲನ್ನು ಬಳಸುವಂಥದ್ದು. ಇನ್ನು ಮೆಣಸಿನ ಒಂದು ಉಪಯೋಗ ವರ್ಜ್ಯ ಅಂತ ಇರುವಲ್ಲಿ ಬೋಳು ಕೊದಿಲನ್ನು ಮಾಡುವಂಥದ್ದು. ಹೀಗೆ ಹಲವಾರು ನಮ್ಮ ಪದಾರ್ಥಗಳು ವ್ಯಕ್ತಿಯ ಅವಸ್ಥೆಯ ಅನುಗುಣವಾಗಿ ಕೂಡ ಕಂಡುಬರುತ್ತದೆ. ಇನ್ನು ಹವ್ಯಕರ ಸಿಹಿ ತಿನಿಸಿನಲ್ಲಿದೆ ವೈಜ್ಞಾನಿಕ ಅಂಶ. ಸಾಮಾನ್ಯವಾಗಿ ಹವ್ಯಕರಲ್ಲಿ ನಾವು ಮಾಡುವಂತಹ ಸಿಹಿ ತಿನಿಸು ಅಂದರೆ ಪಾಯಸ. ಅದು ಹೆಸರುಕಾಳು ಪಾಯಸನೇ ಇರ್ಬೋದು, ಶಾವಿಗೆ ಪಾಯಸನೇ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ತುಪ್ಪದಲ್ಲಿ ಹುರಿದು ಮಾಡುವಂತಹ ಒಂದು ಅಭ್ಯಾಸ. ಅಷ್ಟೇ ಅಲ್ಲ, ಕಡಲೆಮಡ್ಡಿ ಇರ್ಬೋದು, ಕಡುಬಿರ್ಬೋದು, ಗೆಣಸ್ಲೆ ಇರ್ಬೋದು, ಯಾವುದೇ ಸಿಹಿ ತಿನಿಸನ್ನು, ಹೋಳಿಗೆ ಇರ್ಬೋದು, ನಾವು ಹೆಚ್ಚಿನ ಪ್ರಮಾಣದ ತುಪ್ಪದೊಂದಿಗೆ ಸೇವಿಸುತ್ತೇವೆ. ಇದರಿಂದ ಆ ಸಿಹಿ ತಿನಿಸಿನ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗುತ್ತೆ. ಹಾಗಂದ್ರೇನು, ನಮ್ಮ ದೇಹದಲ್ಲಿ ಸಿಹಿಯನ್ನು ತಿಂದಾಗ ಎಷ್ಟು ಸಕ್ಕರೆಯ ಅಂಶ ಒಮ್ಮೆಲೆ ಹೆಚ್ಚಾಗುತ್ತೋ ಅದು ಕಡಿಮೆಯಾಗಿ ನಿಧಾನವಾಗಿ ಬಿಡುಗಡೆಯಾಗುತ್ತೆ. ಹಾಗಾಗಿ ಇವತ್ತಿನ ಪುಡಿಂಗ್ ಇರ್ಬೋದು, ಪೇಸ್ಟ್ರೀಸು, ಕೇಕ್ ಇರ್ಬೋದು, ಈ ಡೆಸರ್ಟಿನಿಂದ ಮಧುಮೇಹ ರೋಗಗಳಿಗೆ ಎಷ್ಟು ತೊಂದರೆಯಾಗುತ್ತೋ ಹವ್ಯಕರ ಸಿಹಿ ತಿನಿಸನ್ನು ತಿನ್ನುವುದರಿಂದ ಆಗಲ್ಲ. ಇನ್ನು ಹವ್ಯಕರ ಊಟದಲ್ಲಿನ ಶಿಸ್ತು. ಗಂಡಸರು ದರ್ಸಿನೇ ಊಟ ಮಾಡೋದು, ಹೆಂಗಸರು ಅನ್ನಪೂರ್ಣೆಯ ಸ್ತೋತ್ರವನ್ನು ಹೇಳಿಯೇ ಊಟ ಮಾಡುವಂಥದ್ದು. ನಮಗೆ ಅನ್ನವನ್ನು ನೀಡಿದ ಆ ಭಗವಂತ, ಅಡಿಗೆಯನ್ನು ತಯಾರು ಮಾಡಿದವರು ಹಾಗೂ ಅಡಿಗೆಯನ್ನು ಬಡಿಸುವವರು ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ಊಟ ಮಾಡುವಂಥದ್ದು ಎಂತಹ ಅದ್ಭುತವಾದಂತಹ ಪದ್ಧತಿ. ಇನ್ನು ಸಭೆ ಸಮಾರಂಭಗಳಲ್ಲಿ ಗ್ರಂಥ ಪಠಣ, ಯು ಆರ್ ವಾಟ್ ಯು ಈಟ್ ಎನ್ನುವಂತಹ ಒಂದು ಇಂಗ್ಲೀಷಿನ ನಾಣ್ಣುಡಿ ಇದೆ. ಅದನ್ನು ಅರಿತ ಹವ್ಯಕರು ಊಟ ಮಾಡುವಾಗ ಒಳ್ಳೆಯ ವಿಚಾರ ಮಂಥನವನ್ನು ಮಾಡಿಯೇ ಊಟ ಮಾಡುತ್ತಾರೆ. ಇನ್ನು ಷಡ್ರಸಯುಕ್ತ ಆಹಾರ ಹವ್ಯಕರಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಸುಶ್ರುತಾಚಾರ್ಯರು ಹೇಳಿದಂತೆ ಮಧುರಾಮ್ಲ, ಲವಣ, ಕಟು, ತಿಕ್ತ, ಕಷಾಯ ಈ ಒಂದು ಕ್ರಮದಲ್ಲಿಯೇ ಹವ್ಯಕರು ಆಹಾರವನ್ನು ಸೇವಿಸುತ್ತಾರೆ. ಸ್ವಲ್ಪ ತುಪ್ಪ ಹಾಗೂ ಪಾಯಸದೊಂದಿಗೆ ಶುರುವಾದಂತಹ ಊಟ ಕಷಾಯ ರಸದ ಮಜ್ಜಿಗೆಯೊಂದಿಗೆ ಕೊನೆಗೊಳ್ಳುತ್ತೆ. ಇದು
ಮನುಷ್ಯನ ದೇಹದಕ್ಕೆ ಬಹಳ ಆರೋಗ್ಯಕರವಾದಂಥದ್ದು. ಇಷ್ಟೆಲ್ಲ ಮಾತ್ರವಲ್ಲ, ಸಸ್ಟೈನೆಬಿಲಿಟಿ, ಸಮರ್ಥನೀಯತೆ ಕೂಡ ಹವ್ಯಕರ ಆಹಾರ ಪದ್ಧತಿಯಲ್ಲೇ ನೋಡಬಹುದು. ಸಸ್ಯಾಹಾರಿಗಳಾದರೂ ಕೂಡ ಸಸ್ಯದ ಸಂತಾನೋತ್ಪತ್ತಿ ಅಂಗಗಳ ಕಡಿಮೆ ಬಳಕೆ ಹಾಗೂ ಬೇರೆ ಅಂಗಗಳ ಹೆಚ್ಚು ಬಳಕೆ ಹವ್ಯಕರಲ್ಲಿ ಕಂಡುಬರುತ್ತೆ. ಇನ್ನು ನಾನ್ ಫೈರ್ ಕುಕಿಂಗ್ ಅಂದರೆ ಅಗ್ನಿ ಇಂಧನ ಇಲ್ಲದೆಯೇ ಮಾಡುವಂತಹ ಕೆಲವೊಂದು ಪದಾರ್ಥಗಳು. ಅದಕ್ಕೆ ಅಲ್ವಾ ಹವ್ಯಕರ ತಂಬುಳಿ, ಹಸಿ ಸಾಸಿವೆ ಬಹಳ ಪ್ರಸಿದ್ಧವಾಗಿರುವುದು. ಇನ್ನು ಕಡಿಮೆ ಇಂಧನದಲ್ಲಿ ಆಹಾರವನ್ನು ತಯಾರಿಸುವಂಥದ್ದು. ಇದರಿಂದ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡಿ ಪರಿಸರ ಸಂರಕ್ಷಣೆಗೂ ಕೂಡ ಹವ್ಯಕರ ಆಹಾರ ಪದ್ಧತಿ ಶ್ರೇಷ್ಠವಾಗಿದೆ. ಇದಿಷ್ಟೇ ಅಲ್ಲ, ಬಹಳ ಪ್ರಮುಖವಾದಂಥದ್ದು ಕನಿಷ್ಠ ದರದಲ್ಲಿ ಅಂದರೆ ಕಡಿಮೆ ದರದಲ್ಲಿ ಉತ್ಕೃಷ್ಟ ಆಹಾರ. ಇವತ್ತು ಬಹಳ ಪ್ರಚಲಿತವಾಗಿರುವಂತಹ ಭಟ್ ಆ್ಯಂಡ್ ಭಟ್ ಅಡುಗೆ ಚಾನಲ್ ಇರ್ಬೋದು, ಅಥವಾ ಮಂಗಳೂರು ಸ್ಟೋರ್ಸ್ ಮಳಿಗೆಗಳಿರ್ಬೋದು, ತಂಬುಳಿ ಮನೆ ಉದ್ಯಮ ಇರ್ಬೋದು, ಇದಕ್ಕೆ ಉದಾಹರಣೆ ಅಲ್ವಾ. ಇನ್ನು 4ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಕೂಡ ಹವ್ಯಕರು ವಿಶ್ವದಾದ್ಯಂತ ವ್ಯಾಪಿಸಿಕೊಂಡು ಇದ್ದರೂ ಕೂಡ ನಮ್ಮ ಆಹಾರ ಕ್ರಮ ಮಾತ್ರ ಬೇರೆ ಆಗಲಿಲ್ಲ. ನಮ್ಮೆಲ್ಲರಲ್ಲಿ ಹವ್ಯಕರಲ್ಲಿ ಇರುವಂತಹ ಒಂದು ಸಾಮಾನ್ಯ ಪದ್ಧತಿ ಏನು ಅಂತ ಹೇಳಿದರೆ ನಮ್ಮ ಆಹಾರ ಕ್ರಮ. ಇನ್ನೇನು ಬೇಕು ಸಸ್ಟೈನೆಬಿಲಿಟಿಗೆ ಉದಾಹರಣೆ? ಇಷ್ಟು ವಿಷಯಗಳನ್ನು ಅರಿತಂತಹ ನಾವು ಹವ್ಯಕರ ಆಹಾರ ಪದ್ಧತಿಯ ಶ್ರೇಷ್ಠತೆ ಖಂಡಿತ ಇದೆ ಅನ್ನೋದನ್ನು ಒಪ್ಕೊಳ್ತೇವೆ. ಮುಂದೇನು? ಈ ವಿಶ್ವ ಹವ್ಯಕ ಸಮ್ಮೇಳನದ ಸುಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಅಹಿಚ್ಛತ್ರದಿಂದ ಈ ಅಹನಿಯವರೆಗೂ ಹವ್ಯಕರ ಪಥ ಲೋಕ ಕಲ್ಯಾಣಕ್ಕಾಗಿ. ನಮ್ಮ ಆಹಾರ ಪದ್ಧತಿಯ ಶ್ರೇಷ್ಠತೆಯನ್ನು ಅರಿತಂತಹ ನಾವು ಹವ್ಯಕರು ಇಂದು ಲಭ್ಯವಿರುವ ತಂತ್ರಜ್ಞಾನದ ಮೂಲಕ ಈ ಶ್ರೇಷ್ಠ ಆಹಾರ ಪದ್ಧತಿಯನ್ನು ವಿಶ್ವದಾದ್ಯಂತ ಪ್ರಚಲಿತಗೊಳಿಸಿ ವಿಶ್ವದ ಸ್ವಾಸ್ಥ್ಯ ಹಾಗೂ ವಿಶ್ವದ ಸಮಗ್ರತೆಗೆ ಕಾರಣರಾಗೋಣ ಎಂದು ತಮ್ಮಲ್ಲೆಲ್ಲರಲ್ಲಿ ವಿನಂತಿಸಿಕೊಂಡು ವಿರಮಿಸುತ್ತೇನೆ. ನಂಗೆ ಎಲ್ಲರೂ ಸೇರಿ ಈ ಒಂದು ವಿಷಯವನ್ನು ಖಂಡಿತ ಮಾಡ್ಲಕ್ಕಲ್ದ. ನಮಸ್ಕಾರ. ಡಾಕ್ಟರ್ ಸೀಮಾ ಭಟ್ ಅವರು ಸೀಮಿತ ಅವಧಿಯಲ್ಲಿ ಆಹಾರ ಪದ್ಧತಿ, ಅದು ವಿಶೇಷವಾಗಿ ಹವ್ಯಕರ ಆಹಾರ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಔಷಧೀಯ ಗುಣ, ಅದರದ್ದು ಪ್ರಾಂತೀಯ ವಿಶೇಷತೆ, ಸಾವಯವದ ಗುಣಮಟ್ಟ, ಸಿಹಿ ತಿನಿಸಿನಲ್ಲಿನ ಶ್ರೇಷ್ಠತೆ, ಅದನ್ನು ನಾವು ವಿಶ್ವಕ್ಕೆ ಪರಿಚಯಿಸಬೇಕು, ಇದು ಜಗತ್ತಿಗೆ ಒಳ್ಳೆಯದು ಅನ್ನೋ ಸಂದೇಶವನ್ನು ತಮ್ಮ ಮಾತಿನಲ್ಲಿ ಈ ಒಂದು ವೇದಿಕೆ ಮೂಲಕ ನೀಡಿದ್ದಾರೆ. ನಮ್ಮ ಆಹಾರ ಪದ್ಧತಿ ಸರ್ವಶ್ರೇಷ್ಠ ಅನ್ನೋದನ್ನು ತಮ್ಮ ಚುಟುಕಾದಂಥ ಅವರು ಪ್ರೊಫೆಸರು, ಆದರೆ 8 ನಿಮಿಷದಲ್ಲಿ ಮಾತನಾಡುವಂಥದ್ದು ತುಂಬ ಕಷ್ಟ. ಅದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ. ಅವರಿಗೆ ವಿಶೇಷ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ, ಈಗ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಇವರು ಹವ್ಯಕ ಭಾಷೆಯ ವೈಶಿಷ್ಟ್ಯವನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೂ ಕೂಡ 8 ನಿಮಿಷದಲ್ಲಿ ತುಂಬ ವಿಸ್ತಾರವಾದ ವಿಷಯವನ್ನು ಸಂಚಿತಗೊಳಿಸಬೇಕು. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಹಿರಿಯರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ, ಹವ್ಯಕ ಭಾಷೆ ನಮ್ಮ ಭಾಷೆ, ಆದ್ದರಿಂದ ಅದರ ಬಗ್ಗೆ ಹೇಳಬೇಕಾದಂಥ ಅವಶ್ಯಕತೆ ಏನೇನೂ ಇಲ್ಲ. ಆದರೂ ಇಲ್ಲಿ ಸಂದರ್ಭದ ಔಚಿತ್ಯಕ್ಕಾಗಿ ಈ ವಿಷಯವನ್ನು ಇಡಲಾಗಿದೆ, ಅದರ ಬಗ್ಗೆ ಹೇಳಬೇಕಾಗಿದೆ. ಪ್ರಯತ್ನ ಮಾಡ್ತೇನೆ 8 ನಿಮಿಷದ ಒಳಗೆ ಹೇಳುವುದಕ್ಕೆ. ಇದು 8 ದಿವಸ ಹೇಳುವಷ್ಟು ಇರಬಹುದು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರಲಿ. ಹವ್ಯಕ ಭಾಷೆ ಪ್ರಾಚೀನ ಭಾಷೆಯ, ಕನ್ನಡ ಭಾಷೆಯ ಲಕ್ಷಣಗಳನ್ನು ಹೊಂದಿಕೊಂಡಿದೆ. ನಾವು ಅಹಿಚ್ಛತ್ರದಿಂದ ಬಂದವರು ಅಂತ ಹೇಳಿದರು. ಅಹಿಚ್ಛತ್ರದಿಂದ ಬರುವಾಗ
ಯಾವ ಭಾಷೆಯನ್ನು ಅವರು ಅಲ್ಲಿಯವರು ಬಂದ ಜನಗಳು ಆಡ್ತಿದ್ದರೋ ಗೊತ್ತಿಲ್ಲ. ನಾವು ಕನ್ನಡ ನಾಡಿಗೆ ಬಂದ ಮೇಲೆ ಕನ್ನಡವನ್ನು ನಮ್ಮ ಭಾಷೆಯಾಗಿ ಸ್ವೀಕಾರ ಮಾಡಿದ್ದೇವೆ. ಮುಖ್ಯವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಬನವಾಸಿ ಸುತ್ತಮುತ್ತಣ ಪ್ರದೇಶದಲ್ಲಿ ನೆಲೆಸಿದವರು. ಇದು ಕನ್ನಡ ನಾಡು, ನಮ್ಮ ಭಾಷೆ ಆವಾಗಿಂದ ಕನ್ನಡವಾಗಿತ್ತು, ಈಗಲೂ ಕೂಡ ಕನ್ನಡವೇ ಆಗಿದೆ. ಅಲ್ಲಿಂದ ದಕ್ಷಿಣಕ್ಕೆ ನಮ್ಮ ವಲಸೆ ಹೋಗಿದೆ. ದಕ್ಷಿಣದಲ್ಲಿ ತುಳುನಾಡಿಗೆ ಬಂದಿದೆ. ತುಳುನಾಡಿನಲ್ಲಿಯೂ ನಾವು ಕನ್ನಡಿಗರಾಗಿಯೇ ಉಳಿದಿದ್ದೇವೆ. ಕನ್ನಡದಿಂದ ತುಳುನಾಡಿನಿಂದಲೂ ಆಚೆ ಕೇರಳದ ಕಡೆಗೆ ಹೋಗಿದ್ದೇವೆ. ಕೇರಳದಲ್ಲಿಯೂ ಬಹುಅಂಶ ಕನ್ನಡಿಗರಾಗಿ ನಾವು ಉಳಿದಿದ್ದೇವೆ. ಬೆಳಗ್ಗೆ ಗುರುಗಳು ಹೇಳಿದರು, ಕೆಲವರು ಕನ್ನಡ ಮಾತನ್ನು ಮರೆತಂಥವರಿದ್ದಾರೆ, ಕೆಲವು ಕುಟುಂಬಗಳು ಮರೆತಿವೆ ಅಂಥೇಳಿ. ಅದು ಸಂಬಂಧಗಳಿಂದಾಗಿ, ಪರಿಸರದಿಂದಾಗಿ ಹಾಗೆ ಆದದ್ದಿರಬಹುದು. ಹವ್ಯಕ ಭಾಷೆ ಅನೇಕ ಪ್ರಾಚೀನ ಲಕ್ಷಣಗಳನ್ನು ಉಳಿಸಿಕೊಂಡಿದೆ, ಅದನ್ನು ಗಮನಿಸಬೇಕು. ಅದರಲ್ಲಿ ಕಾಲಕಾಲಕ್ಕೆ ಬದಲಾವಣೆಗಳಾಗಿವೆ. ನಮ್ಮ ಈಗಿನ ಹವ್ಯಕ ಭಾಷೆಯ ಈ ವಲಯ ಏನಿದೆ ಅದು ಉತ್ತರ ಕನ್ನಡದಲ್ಲಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಉಡುಪಿಯಲ್ಲಿದೆ, ದಕ್ಷಿಣ ಕನ್ನಡದಲ್ಲಿದೆ. ಆದರೆ ಉಡುಪಿಯಲ್ಲಿರುವಂಥ ಪ್ರಮಾಣ ಕಡಿಮೆ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹವ್ಯಕರ ವಸತಿ ಕೂಡ ಇರುವಂಥದ್ದು. ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಮಾಣ ಕಡಿಮೆ. ಉಡುಪಿಯಲ್ಲಿಯೂ ಸ್ವಲ್ಪ, ಉಡುಪಿ ತಾಲೂಕಿನ ಸ್ವಲ್ಪ ಮತ್ತು ಕುಂದಾಪುರ ತಾಲೂಕಿನ ಸ್ವಲ್ಪ ಹವ್ಯಕರ ಮನೆಗಳಿವೆ. ಆದರೆ ಮುಖ್ಯವಾಗಿ ಭಾಷೆಯ ದೃಷ್ಟಿಯಿಂದ ನೋಡುವುದಾದರೆ ಶಿರಸಿ ಕಡೆಯ ಭಾಷೆ ಅಲ್ಲೇ ಸ್ವಲ್ಪ, ಯಲ್ಲಾಪುರದ ಭಾಷೆ ಸ್ವಲ್ಪ ಬೇರೆ ಇದೆ. ಆಮೇಲೆ ಹೊನ್ನಾವರ, ಕುಮಟ ಈ ಕಡೆಯ ಭಾಷೆ ಒಂದು ಸ್ವಲ್ಪ ಭಿನ್ನವಾಗಿದೆ. ಸಾಗರ ಕಡೆಯ ಭಾಷೆ ಒಂದು ಸ್ವಲ್ಪ ಭಿನ್ನವಾಗಿದೆ. ಇಷ್ಟು ಭಾಷೆಗಳಿಗಿಂತ ದಕ್ಷಿಣದ ಹವ್ಯಕ ಎಂಬುದಾಗಿ ಹೇಳಲ್ಪಟ್ಟಂಥ, ಅದಕ್ಕೆ ದಕ್ಷಿಣದ ಹವ್ಯಕ ಅಂತ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಮಂಗಳೂರು ಹವ್ಯಕ ಅಂತ ಹೇಳಿದರು. ಮಂಗಳೂರು ಹವ್ಯಕರ ಆಡು ನುಡಿ ಅಂತ ಒಂದು ಪ್ರತ್ಯೇಕ ಲೇಖನ ಬರೆದಿದ್ದಾರೆ ಅವರು. ಅದಕ್ಕೆ ತೆಂಕಣ ಹವ್ಯಕ ಅಥವಾ ಮಂಗಳೂರು ಹವ್ಯಕ ಎಂಬುದಾಗಿ ಹೇಳ್ತಾರೆ. ಮುಖ್ಯವಾಗಿ ಮಂಗಳೂರಿನಿಂದ ದಕ್ಷಿಣಕ್ಕೆ ಇರುವಂತಹದ್ದದು. ಆದರೂ ಮಂಗಳೂರು ಹವ್ಯಕ ಎಂಬುದಾಗಿಯೂ ಹೇಳುವಂಥದ್ದುಂಟು. ಅಲ್ಲಿಗೆ ಮಂಗಳೂರು ಹೋಬಳಿ ಎಂಬುದಾಗಿಯೂ ಹೇಳುವಂಥದ್ದುಂಟು. ಅಲ್ಲಿಯೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಭಿನ್ನತೆ ಇದೆ. ಅಲ್ಲಿ ವಿಟ್ಲ ಸೀಮೆಯಲ್ಲಿ ಒಂದು ರೀತಿಯಲ್ಲಿ ಮಾತನಾಡಿದರೆ ಒಂದು ಸ್ವಲ್ಪ ಭಿನ್ನವಾಗಿ ಪಂಜ ಸೀಮೆಯಲ್ಲಿ, ಸ್ವಲ್ಪ ಭಿನ್ನವಾಗಿ ಕುಂಬಳಿ ಸೀಮೆಯಲ್ಲಿ ಆಡುವಂತಹದ್ದುಂಟು. ಆದರೆ ಈ ಭಿನ್ನತೆಗಳೆಲ್ಲ ಸ್ವಲ್ಪ. ಆದರೆ ಉತ್ತರದ ಹವ್ಯಕಕ್ಕೂ ದಕ್ಷಿಣದ ಹವ್ಯಕಕ್ಕೂ ಸ್ವಲ್ಪ ಹೆಚ್ಚಿನ ಭಿನ್ನತೆಗಳಿವೆ. ಈಗ ನಾನು 8 ನಿಮಿಷದ ಒಳಗೆ 2 ವಿಷಯಗಳನ್ನು ಹೇಳ್ತೇನೆ. ಅದು ನಮ್ಮ ಹವ್ಯಕ ಭಾಷೆಯಲ್ಲಿ ಇರುವಂಥ ಪ್ರಾಚೀನ ಕನ್ನಡದಲ್ಲಿ ಇದ್ದು ಇವತ್ತಿಗೆ ನಮ್ಮ ವ್ಯವಹಾರದ ಕನ್ನಡದಲ್ಲಿ ಕಾಣಲಾರದ, ಅಂದರೆ ಕಳೆದು ಹೋಗಿರುವಂಥ ಒಂದು ಲಕ್ಷಣ. ಅದು ಏನು ಅಂದರೆ ಅದು ಸ್ವಲ್ಪ ಮಟ್ಟಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹದ್ದು. ಈಗ ಇಲ್ಲಿ ಕವಿತೆಯನ್ನು ಹಾಕಿದರು, ಹಾಡನ್ನು ಹಾಕಿದರು, ನಂಗ ಹವ್ಯಕ, ಯಂಗ ಹವ್ಯಕ ಅಂತ ಹೇಳಿ. ಇದರಲ್ಲಿ ಈ ಶಬ್ದಗಳ ಬಗ್ಗೆ ನಾವು ಗಮನಿಸಬೇಕಾದಂಥದ್ದು. ನಂಗ, ಯಂಗ ಎಂಬ ಶಬ್ದ ಇದೆಯಲ್ಲ, ಇದರಲ್ಲಿ ಉತ್ತರ ಕನ್ನಡದಲ್ಲಿ ನಾನು ನನ್ನ ಮಿತ್ರರಲ್ಲಿ ವಿಚಾರಿಸಿದಾಗ ನಾವು ಮತ್ತು ನಂಗ ಅಥವಾ ಯಂಗ ಎಂಬುದಕ್ಕೆ ಭೇದ ಇಲ್ಲ, ಅದು ಒಂದೇ. ನಾವು ಅಂತ ಹೇಳುವಂಥ ಪ್ರಯೋಗ ಇಲ್ಲ, ಯಂಗ ಅಂತ ಹೇಳಿಬಿಡುವಂಥದ್ದು ಅಂತ ಹೇಳಿದರು. ಇನ್ನು ಕೆಲವು ಕಡೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರಲಿಕ್ಕೂ ಸಾಕು. ಆದರೆ ನಾವು ದಕ್ಷಿಣದ ಹವ್ಯಕರಲ್ಲಿ ನಾವು ಎಂಬುದಕ್ಕೆ ಅರ್ಥ ಬೇರೆ, ಯಂಗ ಎಂಬುದಕ್ಕೆ ಅರ್ಥ ಬೇರೆ. ಇದು ಹವ್ಯಕ ಭಾಷೆ ಪ್ರಾಚೀನ ಕನ್ನಡದಲ್ಲಿ ಇದ್ದಂಥ ಒಂದು ಗುಣವನ್ನು ಉಳಿಸಿಕೊಂಡಂಥದ್ದು. ಅದು ಏನಂತ ಹೇಳಿದರೆ ಉತ್ತಮ ಪುರುಷ. ಈಗ ನಾನು ಎಂಬಂಥದ್ದು ಉತ್ತಮ ಪುರುಷ. ನಾನು, ನಾವು ಎಂಬುದು ಅದರ ಬಹುವಚನ. ನಾನು, ನಾವು. ಈ ಉತ್ತಮ ಪುರುಷ ಬಹುವಚನದಲ್ಲಿ 2 ವಿಧ ಇದೆ. ಅದು ಪ್ರಾಚೀನ ಕನ್ನಡ ಭಾಷೆಯಲ್ಲಿ ಇತ್ತು, ಇವತ್ತಿನ ಕನ್ನಡದಲ್ಲಿ ಇಲ್ಲ, ಇವತ್ತಿನ ವ್ಯವಹಾರದ ಕನ್ನಡದಲ್ಲಿ ಇಲ್ಲ. ಮತ್ತು ಪ್ರಾಚೀನ ಗ್ರಂಥಗಳಲ್ಲಿಯೂ ಸ್ಪಷ್ಟವಾಗಿ ಕಂಡು ಬರುವುದಿಲ್ಲ. ಇದು ದ್ರಾವಿಡ ಭಾಷೆಗಳಲ್ಲೆಲ್ಲ ಇತ್ತು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಯಂಗ, ಎಂಗ ಅಂತ ಹೇಳಿದರೆ ನಾವು ಎಂಗ ಅಂತ ಹೇಳ್ತೇವೆ. ನಿಮ್ಮ ಕಡೆಯಲ್ಲಿ ಯಂಗ, ನಂಗ, ನಂಗವು ಎಂಬ ರೂಪವೂ ಕೂಡ ಇದೆ ಎಂಬುದಾಗಿ ಹೇಳಿದರು. ಅದು ನಮ್ಮಲ್ಲಿ ಅಂದರೆ ದಕ್ಷಿಣದ ಹವ್ಯಕದಲ್ಲಿ ಯಂಗ ಅಂದರೆ ನಾವು ಎಂಬರ್ಥ. ಯಾವ ನಾವು? ಈಗ ಇದಿರಿನಲ್ಲಿ ಕೆಲವು ಜನ ಇದ್ದಾರೆ, ಇಲ್ಲಿ ಕೆಲವು ಜನ ಇದ್ದಾರೆ. ಇದು ಇದಿರಿನವರನ್ನು ಬಿಟ್ಟು ಯಂಗ ಅಂದರೆ ನಾವು, ಈ ಕಡೆಯವರು ಮಾತ್ರ, ನೀವಲ್ಲ. ಈಗ ಮನೆಗೆ ಯಾರಾದರೂ ಬಂದರು, ಒಂದು 4 ಜನ ಒಟ್ಟಾಗಿ ಬಂದರು, ಮತ್ತು ಮನೆಯವರಲ್ಲಿ ಹೋಗುವಾಗ ಯಂಗ ಹೋಗಿ ಬತ್ತ್ಯಾ, ಯಂಗ ನಾವಲ್ಲ.
ಮನೆಯವರನ್ನು ಕೂಡ ಕರೆದುಕೊಂಡು ಅವರು ಪೇಟೆಗೋ ಎಲ್ಲಿಗಾದರೂ ಹೋಗ್ತಾರೆ ಅಂತಂದರೆ ನಾವು ಹೋಪ ಅಂದರೆ ಇದಿನವರ ಸಹಿತವಾಗಿ. ಯಂಗ ಅಂತ ಹೇಳಿದರೆ ಇದಿರಿನವರನ್ನು ಬಿಟ್ಟು. ಇದನ್ನು ವ್ಯಾಕರಣದಲ್ಲಿ ಸಮಾವೇಶಕ ಮತ್ತು ಅಸಮಾವೇಶಕ ಅಂತ ಹೇಳ್ತಾರೆ. ಸಮಾವೇಶಕ ಅಂದರೆ ಸೇರಿಕೊಂಡಿರುವಂಥದ್ದು ಎಂಬ ಅರ್ಥ. ಇದಿರಿನವರನ್ನು ಕೂಡ ಸೇರಿಸಿ ಹೇಳುವಂಥದ್ದು ನಾವು, ಇದಿರಿನವರನ್ನು ಬಿಟ್ಟು ಹೇಳುವಂಥದ್ದು ಯಂಗ. ಗಮನಿಸಬೇಕು, ಈ ಒಂದು ಪ್ರವೃತ್ತಿ ತುಳು ಭಾಷೆಯಲ್ಲಿದೆ. ದಕ್ಷಿಣದ ಹವ್ಯಕ ಎಲ್ಲಿ ಇದೆಯೋ ಆ ಪರಿಸರದ ತುಳು ಭಾಷೆಯಲ್ಲಿದೆ. ಎಂಕಳು ಮತ್ತು ನಮ ಎಂಬಂಥದ್ದು. ಎಂಕಳು ಅಂತ ಹೇಳಿದರೆ ನಾವು, ನಿಮ್ಮನ್ನು ಬಿಟ್ಟು ನಾವು ಅಂತ ಅರ್ಥ. ನಮ ಅಂತ ಹೇಳಿದರೆ ನೀವು ಕೂಡ ಸೇರಿ, ಇದರಿರುವಂಥವರು ಕೂಡ ಸೇರಿ, ನಾವು ಎಂಬ ಅರ್ಥ. ಇದು ಪ್ರಾಚೀನ ಭಾಷೆಯಲ್ಲಿ ಇತ್ತು. ಅದರಲ್ಲಿ ಆಮ್ ಮತ್ತು ನಾಮ್ ಎಂಬಂಥವು ಈ ಭೇದವನ್ನು ತೋರಿಸುವಂಥದ್ದಾಗಿದ್ದಿರಬಹುದು ಎಂಬುದಾಗಿ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ. ಹೌದೋ ಅಲ್ವೋ ಗೊತ್ತಿಲ್ಲ. ನಮ್ಮ ಪ್ರಾಚೀನ ಗ್ರಂಥಗಳನ್ನು ತೆಗೆದು ನೋಡಿದರೆ ವಡ್ಡಾರಾಧನೆ ಇರಬಹುದು, ಪಂಪ ಭಾರತ ಇರಬಹುದು, ಅಂಥ ಕೃತಿಗಳನ್ನು ತೆಗೆದು ನೋಡಿದರೂ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ ಇಲ್ಲ. ಇದು ಹವ್ಯಕ ಭಾಷೆಯಲ್ಲಿ ಕಂಡುಬರುವಂಥ ಒಂದು ವೈಶಿಷ್ಟ್ಯ. ಪ್ರಾಯಶಃ ಉತ್ತರ ಕನ್ನಡದ ಹವ್ಯಕ ಈಗ ಅದನ್ನು ಕಳೆದುಕೊಂಡಿದೆ. ಆದರೆ ಯಂಗ ಎಂಬಂಥ ಶಬ್ದ ಉಳ್ಕೊಂಡಿದೆ. ಆ ಅರ್ಥದ ವ್ಯಾಪ್ತಿ ವ್ಯತ್ಯಾಸ ಆಗಿದೆ. ಇಂಥದ್ದು ನಾವು ಎಂಬುದು ಕಳೆದೋಗಿದೆ. ನಾವು ಎಂಬುದು ಇಲ್ಲವೇ ಇಲ್ಲ ಅಲ್ಲಿ. ಯಂಗ ಅಂತ ಮಾತ್ರ ಹೇಳ್ತಾರೆ. ಯಂಗ, ನಂಗ, ನಂಗವು, ಹೀಗೆ. ಇದು ಒಂದು ವಿಷಯ. ಇನ್ನೊಂದು ಹಳೆಯ ರೂಪಗಳು. ಹಳೆಯ ರೂಪ ಹೊಸಗನ್ನಡ ವ್ಯಾಪ್ತಿಯಲ್ಲಿರುವಂಥ ವಿದ್ವಾಂಸರಿಗೂ ಆ ಪದದ ಬಳಕೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ನಿಘಂಟುಗಳಲ್ಲಿ ಅದಕ್ಕೆ ಅರ್ಥವನ್ನು ಸರಿಯಾಗಿ ಕೊಡಲಾಗಿಲ್ಲ. ಯಾವ ಪದ ಅಂತ ಹೇಳಿದರೆ ತೆಗಲೆ ಎಂಬಂಥ ಒಂದು ಪದ. ತೆಗಲೆ ಅಂದರೆ ಎದೆ ಅಂತ ಅರ್ಥ, ಉರಸ್ಥಳ, ಎದೆ ಅಂತ ಅರ್ಥ ತೆಗಲೆ ಶಬ್ದಕ್ಕೆ. ಆದರೆ ಕನ್ನಡದಲ್ಲಿ ತೆಗಲೆ ಎಂಬ ಶಬ್ದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಲೇಖನಗಳನ್ನು ಬರೆದು ಇದು ಇಂಥದ್ದಿರಬಹುದು, ಹೆಕ್ಕತ್ತು ಇರಬಹುದು, ಕತ್ತಿನ ಹಿಂಭಾಗ ಇಲ್ಲಿ ಇರಬಹುದು, ಈ ಭಾಗ ಕತ್ತಿನ ಹಿಂಭಾಗ ಇರಬಹುದು ಅಂತೆಲ್ಲ ಊಹೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ನಡ ವಿದ್ವಾಂಸರು. ಸಾಹಿತ್ಯ ಪರಿಷತ್ತು ಮಾಡಿದಂತಹ ಕನ್ನಡ ನಿಘಂಟುವಿನಲ್ಲಿಯೂ ಇದರದ್ದು ಸರಿಯಾದ ಅರ್ಥ ಇಲ್ಲ. ತೆಗಲ್ ಎಂಬುದಕ್ಕೆ ಪೆಗಲ್ ಎಂಬ ಅರ್ಥ. ಬಹುಶಃ ತೆಗಲ್ ಎಂಬುದು ಹೆಗಲನ್ನು ಹೇಳುತ್ತಿರಬಹುದು ಅಂತ ಹೇಳಿದಂತಹದ್ದುಂಟು. ವಡ್ಡಾರಾಧನೆಯಲ್ಲಿ ತೆಗಲೆಯಂ ಪೋಳ್ದು ಅಂತ ಬರ್ತದೆ, ಅಂದರೆ ಎದೆಯನ್ನು ಸೀಳಿ ಅಂತ ಅರ್ಥ. ಇದು ನಮ್ಮಲ್ಲಿ ರೂಢಿಯಲ್ಲಿ ಪ್ರತಿದಿನ ಹೇಳುವಂತಹ ಪದ, ಅದು ತೆಗಲೆ ಅಂತ ಹೇಳುವಂತಹದ್ದು. ತುಳುವಿನಲ್ಲಿ ತಿಗಲೆ ಇದೆ, ಕನ್ನಡದಲ್ಲಿ ಹವ್ಯಕ ಕನ್ನಡದಲ್ಲಿ ತೆಗಲೆ ಇದೆ. ಆದ್ದರಿಂದ ತೆಗಲೆ ಅಂತ ಹೇಳಿದರೆ ತುಳು ಪರಿಸರದ ಕನ್ನಡಿಗರಿಗೆ ಸಹಜವಾಗಿ ಇದೆ. ಆದರೆ ನಮ್ಮ ವಿಶಾಲ ಕರ್ನಾಟಕದಲ್ಲಿ ಈ ಪದ ಹೊರಟು ಹೋಗಿದೆ. ಹೀಗೆ ಎಷ್ಟೋ ಪದಗಳು ಹೊರಟು ಹೋಗಿರ್ತವೆ, ಹೊಸ ಪದಗಳು ಬಂದಿರ್ತವೆ. ಅವುಗಳನ್ನು ಉಳಿಸಿಕೊಂಡಿರುವಂಥ ಲಕ್ಷಣ ನಮ್ಮ ಹವ್ಯಕ ಭಾಷೆಯಲ್ಲಿದೆ. ಇನ್ನು ರೂಢಿಯಲ್ಲಿ ಎಷ್ಟೋ ಪದಗಳು ಅಲ್ಲಿ ಕೆಲವು ಉಳಿದಿರಬಹುದು, ಕೆಲವು ಇಲ್ಲಿ ಉಳಿದಿರಬಹುದು. ಈ ಎಲ್ಲವನ್ನೂ ಒಂದು ಸಮೀಕ್ಷೆ ಮಾಡಿ ಯಾವ ಯಾವ ಪದಗಳು ಚೆನ್ನಾಗಿ ಉಳಿದಿವೆ ಅಂತ ಹೇಳುವಂಥದ್ದನ್ನು ಹುಡುಕುವಂಥ ಒಂದು ಅವಶ್ಯಕತೆ ಇದೆ. ಮತ್ತು ಅದಕ್ಕೆ ಸಂಬಂಧಿಸಿ ನಿಘಂಟು ರಚಿತವಾಗಬೇಕಾಗಿದೆ. ಈಗಾಗಲೇ ಹವ್ಯಕ ಭಾಷೆಯಲ್ಲಿ 3 ನಿಘಂಟುಗಳು ಬಂದಿವೆ ನಾನು ತಿಳಿದ ಹಾಗೆ. ಒಂದು ಟಿ ಕೇಶವ ಭಟ್ಟ ಎಂಬವರು ಬರೆದಂಥ ಹವ್ಯಕ ಪದ ಸಂಚಯ ಎಂಬುದು. ಇದು ಕಂದ ಪದ್ಯಗಳಲ್ಲಿ ಹಳಗನ್ನಡದ ನಿಘಂಟು ಬರೆದ ಹಾಗೆ ಬರೆದಂಥದ್ದು. ಕಂದ ಪದ್ಯಗಳಲ್ಲಿದೆ ಟಿ ಕೇಶವ ಭಟ್ರು ಬರೆದಂಥದ್ದು. ಟಿ ಕೇಶವ ಭಟ್ರು ಪ್ರಾಚೀನರಲ್ಲ, ಈಗ ದಿವಂಗತರು. ಆಮೇಲೆ ಇನ್ನೊಂದು ಮರಿಯಪ್ಪ ಭಟ್ರ ನಿಘಂಟು ಇದೆ. ಅದು ಕನ್ನಡ ಹವ್ಯಕ ಕನ್ನಡ ನಿಘಂಟು, ಇಂಗ್ಲೀಷ್ನಲ್ಲಿ ಅರ್ಥ ಕೊಟ್ಟಂಥದ್ದು, ಸಣ್ಣದು, ಬಹಳ ದೊಡ್ಡದೇನಲ್ಲ. ಇನ್ನೊಂದು ನಿಘಂಟು ಈಗ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಬಂದಂಥದ್ದು. ವಿ ಬಿ ಕುಳಮರುವ ಅವರು ಹವಿಸವಿ ಕೋಶ ಅಂತ ಒಂದು ನಿಘಂಟು ಮಾಡಿದ್ದಾರೆ. ಈಗ ಇದ್ದದ್ದಲ್ಲಿ ಪ್ರಮಾಣದಲ್ಲಿ ಗಾತ್ರದಲ್ಲಿ ದೊಡ್ಡ ನಿಘಂಟು ಅದು. ಅದು ಕೂಡ ಸಮಗ್ರವಾದ ಮತ್ತು ತುಂಬ ವ್ಯವಸ್ಥಿತವಾದಂಥ ನಿಘಂಟು ಅಂತಲ್ಲ. ಅವರ ಪ್ರದೇಶದಲ್ಲಿ, ಮುಖ್ಯವಾಗಿ ಕುಂಬಳೆ ಸೀಮೆಯ ಪರಿಸರದಲ್ಲಿರುವಂಥ ಹವ್ಯಕ ಭಾಷೆ ಏನಿದೆ ಅದಕ್ಕೆ ಅವರು ಮಾಡಿದಂಥ ನಿಘಂಟು. ಅವರಿಗೆ ಇವತ್ತು ಅವರಿದ್ದಾರೆ, ಸಭೆಯಲ್ಲಿ ಇರಬಹುದು. ಇವತ್ತು ಸಾಧಕರತ್ನ ಪ್ರಶಸ್ತಿಗೆ ಭಾಜನರಾದಂಥವರು ವಿ ಬಿ ಕುಳಮರ್ವ ಅವರು ನನ್ನ ಸಹಪಾಠಿ ಅವರು. ಹೀಗೆ 3 ನಿಘಂಟುಗಳು ಬಂದಿವೆ. ಈ 3 ನಿಘಂಟುಗಳು ಸಾಲದು. ನಮ್ಮ ಹವ್ಯಕ ಭಾಷೆಯ ಸರಿಯಾದಂಥ ನಿಘಂಟು ಇನ್ನೂ ಬರಬೇಕಾಗಿದೆ. ಹೀಗೆ ಶಬ್ದಗಳನ್ನು ಹುಡುಕುವಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಹೊಸ ಶಬ್ದಗಳು
ಹಳೆಯ ಶಬ್ದಗಳು ಹೊಸತಾಗಿ ನಮ್ಮ ಗಮನಕ್ಕೆ ಬಂದಂಥದ್ದು, ಆವಾಗ ಅದು ಹೊಸ ಶಬ್ದ ಆಗುವಂಥದ್ದು. ಶಬ್ದ ಹೇಳುತ್ತೆ, ಹೊಸ ಸೃಷ್ಟಿ ಏನಲ್ಲ. ಅಂಥವು ಇರುವ ಸಾಧ್ಯತೆ ಉಂಟು. 21ನೇ ಶತಮಾನದಲ್ಲಿ ನಮ್ಮ ಕ್ರಮಗಳೆಲ್ಲ ಬದಲಾಗ್ತಾ ಇವೆ ಅಂತ ಹೇಳಿ ಇಲ್ಲಿ ನಮ್ಮ ವಿದ್ವಾಂಸರೆಲ್ಲ ಮಾತಾಡಿದರು. ನಮ್ಮ ಭಾಷೆಯೂ ಬದಲಾಗ್ತಾ ಇದೆ. ನಮ್ಮ ಮಕ್ಕಳು ಹೇಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಮುಂದಿನ ಜನಾಂಗದವರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಗಮನಿಸಿದರೆ ನಮಗೆ ಗೊತ್ತಾಗ್ತದೆ. ಯಾವ ಸಂದರ್ಭದಲ್ಲಿಯೂ ನಮ್ಮ ಮನುಷ್ಯರಿಗೆ ಹೊಸ ಕಾಲದವರಿಗೆ ತಡವಾಗುವಂಥ ಪದ್ಧತಿಯೇ ಇಲ್ಲ. ತಡವಾಗುವುದಿಲ್ಲ ಅಂತ ಹೇಳಿದುಕೊಳ್ಳ ಅವರು ಸಮಯಕ್ಕೆ ಸರಿ ಇರ್ತಾರೆ ಅಂತ ಅರ್ಥ ಅಲ್ಲ, ಲೇಟ್ ಆಗ್ತದೆ ಅಷ್ಟೇ, ತಡ ಆಗುವುದಿಲ್ಲ. ತಡ ಎಂಬ ಶಬ್ದವನ್ನೇ ನಾವು ಬಿಟ್ಟುಬಿಟ್ಟಿದ್ದೇವೆ. ಈ ಥರ ಒಂದೊಂದೇ ಶಬ್ದಗಳನ್ನು ನಾವು ಬಿಡ್ತಾ ಹೋಗ್ತೇವೆ. ಅದು ಬಿಡ್ತಾ ಹೋಗುವುದು ಉದ್ದೇಶಪೂರ್ವಕವಲ್ಲ, ನಮಗೆ ಗೊತ್ತಾಗದೆ ಬಿಡ್ತಾ ಹೋಗ್ತೇವೆ. ನಾವು ಬಳಸುವಂಥ ವಸ್ತುಗಳು ಹೇಗೆ ಹೆಸರುಗಳಿವೆ, ಆ ಹೆಸರುಗಳಲ್ಲಿ ಹೋದವು, ಆ ವಸ್ತುಗಳು ನಮ್ಮ ಬಳಕೆಯಿಂದ ಹೋಗಿವೆ. ಹಾಗೆ ಇವು ಹೆಸರುಗಳು ಕೂಡ ಹೋಗಿಬಿಟ್ಟಿವೆ. ಬೀಸುವ ಕಲ್ಲು ಏನು ಅಂತ ಹೇಳುವಂಥದ್ದನ್ನು ನಾವು ವಸ್ತು ಪ್ರದರ್ಶನಗಳಲ್ಲಿ ಮಕ್ಕಳಿಗೆ ತೋರಿಸಬೇಕಷ್ಟೇ. ಅದರ ಉಪಯೋಗ ಏನು ಅಂತ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ ಅವರಿಗೆ. ಹೀಗೆ ನಮ್ಮ ಎಷ್ಟೋ ಶಬ್ದಗಳು, ಶಬ್ದ ರೂಪಗಳು ಮತ್ತು ಪ್ರಯೋಗಗಳು, ಪ್ರಾಚೀನ ಪ್ರಯೋಗಗಳು ಈಗೂ ಹಾಗೆ ಇರುವಂತಹದ್ದುಂಟು. ಉದಾಹರಣೆಗೆ ಉತ್ತರ ಕನ್ನಡದಲ್ಲಿ ಈ ಬಳಕೆ ಇದ್ದ ಹಾಗಿಲ್ಲ. ಹೋಪ, ಹೋಗೋಣ ಎಂಬ ಅರ್ಥದಲ್ಲಿ ನಾವು ಹೋಪ, ಅರ್ಧಾನುಸ್ವಾರ ಕೂಡ ಇದೆ. ಅವ ಇವ ಅಂತ ಹೇಳುವಲ್ಲಿ ಇದ್ದು ಅರ್ಧಾನುಸ್ವಾರ ಇದರಲ್ಲಿಯೂ ಇದೆ. ಈ ಅರ್ಧಾನುಸ್ವಾರದ ಬಗ್ಗೆ ತುಂಬ ಚರ್ಚೆ ನಡೆದಿದೆ. ಪೂರ್ಣಾನುಸ್ವಾರ ದುರ್ಯೋಧನಂ ಅಂತ ಹೇಳಿದರೆ ಅದಲ್ಲ, ದುರ್ಯೋಧನ. ಹವ್ಯಕ ಕನ್ನಡದಲ್ಲಿ ಹೇಳ್ತಿದ್ರೆ ಕೃಷ್ಣ, ದುರ್ಯೋಧನ ಅಂತ ಒಂದು ಅನುಸ್ವಾರ ಅಲ್ಲಿ ಬರ್ತದೆ. ಆ ಅನುಸ್ವಾರವೇ ಇದ್ದದ್ದು ಹಿಂದೆ ಎಂಬುದಾಗಿಯೂ ವಿದ್ವಾಂಸರು ಚರ್ಚೆ ನಡೆಸಿದಂಥದ್ದುಂಟು. ಹಾಗೆ ಹೋಪ ಅಂದರೆ ಹೋಗೋಣ ಎಂಬ ಅರ್ಥ. ಪಂಪ ಭಾರತದಲ್ಲಿ ಬರ್ತದೆ. ಮೃಗಯಾವ್ಯಾಜದಿನೋರ್ಮೆ ಶಂತನು ತೊಳಲ್ ತರ್ಪಂ ಪಳಂಚಲ್ಕೆ ತನ್ ಮೃಗಶಾಭಾಕ್ಷಿಯ ಕಂಪು ತಟ್ಟಿ ಮಧುಪಂ ಬೋಲ್ ಸೋಲ್ತು ನೀಂಬಾ ಪೋಪಂ. ಶಂತನು ಆ ಯೋಜನಗಂಧಿಯಲ್ಲಿ ಹೇಳಿದಂತ ನೀಂ ಬಾ ಪೋಪಂ, ನೀನು ಬಾ ಹೋಪಂ. ಹೋಪ ನಾವು ಹೊಸ ಕನ್ನಡ ನಮ್ಮ ಹವ್ಯಕದಲ್ಲಿ ಹೇಳೋದು ಹೋಪ. ಇದು ಉತ್ತರ ಕನ್ನಡದಲ್ಲಿ ಈ ಪದ ಇಲ್ಲ ಅಂತ ಹೋಗವ ಅಂತ ಹೀಗೇನೋ ಮಾತಾಡ್ತಾರೆ, ಅದು ಬೇರೆ ರೂಪದಲ್ಲಿದೆ. ಹಾಗೆ ಪೋಪಂ, ಆ ಪೋಪಂ ಎಂಬ ರೂಪವೇ ಹೋಪ ಎಂಬುದಾಗಿ ಹವ್ಯಕದಲ್ಲಿ ಈಗಲೂ ಉಳಿದುಕೊಂಡಿದೆ. ಹೀಗೆ ಪ್ರಾಚೀನ ಕನ್ನಡದ ಎಷ್ಟೋ ರೂಪಗಳು ಉಳಿದುಕೊಂಡಿವೆ. ಹೊಸ ಭಾಷೆಯ ಸಂಪರ್ಕವಾದಾಗ ತನ್ನಿತಾನಾಗಿ ಎಷ್ಟೋ ಪದಗಳು ಹೊರಟು ಹೋಗ್ತವೆ. ಉದಾಹರಣೆಗೆ ಅಬ್ಬೆ ಎಂಬಂಥ ಪದ ಹೊಸ ಕಾಲದಲ್ಲಿ ಅಮ್ಮ ಅಂತ ಹೇಳೋದೇ ಹೆಚ್ಚು ರೂಢಿಗೆ ಬಂದರೆ ಒಳ್ಳೆಯದು ಅಂತ ಹೇಳಿಕೊಂಡು ಅಬ್ಬೆ ಪದವನ್ನು ಈಗಲೂ ಬಳಕೆಯಲ್ಲಿ ಇತ್ತು. ಮೊನ್ನೆವರೆಗಿದ್ದದ್ದನ್ನು ನಾವು ನಮ್ಮ ಪ್ರದೇಶದಲ್ಲಿ ಬಿಟ್ಟಿದ್ದೇವೆ. ಉತ್ತರ ಕನ್ನಡದಲ್ಲಿ ಕೆಲವು ಕಡೆಗಳಲ್ಲಿ ಅಬ್ಬೆ ಉಂಟು ಅಂತ ನಾನು ಹೇಳುವುದನ್ನು ಕೇಳಿದೆ. ಆದರೆ ಅಲ್ಲಿ ಮರಾಠಿಯ ಆಯಿ ಮನೆಯೊಳಗೆ ಬಂದಿದ್ದಾಳೆ, ನಮ್ಮ ಅಬ್ಬೆ ಹೊರಟು ಹೋಗಿದ್ದಾಳೆ. ನಮ್ಮ ಅಮ್ಮ ಅಮ್ಮನೇ, ಬೇರೆ ಅಮ್ಮ ಸುಮ್ಮನೆ. ನಮ್ಮ ಅಬ್ಬೆ ಅಬ್ಬೆಯೇ, ನಮ್ಮ ಆಯಿಯೂ ಅಬ್ಬೆಯೇ. ಆದರೆ ಆಯಿ ಅಂತ ಹೇಳಿದವರು ಪುನಃ ಅಬ್ಬೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಆ ಅಭ್ಯಾಸ ಆದವರು ಹೇಳಲಿಕ್ಕಾಗುವುದಿಲ್ಲ. ಹೀಗೆ ಒಂದೊಂದೇ ಬಂಧುವಾಚಕ ಪದಗಳು ಕೂಡ ಹೊರಟು ಹೋಗ್ತವೆ. ಆದ್ದರಿಂದ ನಾವು ಆದಷ್ಟು ನಮ್ಮ ಭಾಷೆಯ ಬಗೆಗೆ ಒಂದಿಷ್ಟು ಗಮನವನ್ನು ಕೊಟ್ಟರೆ ಸರಿಯಾಗ್ತದೆ. ನಮ್ಮ ಇಂಥ ಸಮಾವೇಶಗಳಲ್ಲಿ ಈ ರೀತಿಯ ಆಲೋಚನೆಯನ್ನು ಮಾಡೋಣ. ಉದಾಹರಣೆಗಳು ಬೇಕಾದಷ್ಟಿವೆ. ಇದರ ಬಗೆಗೆ ಸಾಕಷ್ಟು ಹೊತ್ತು ಮಾತಾಡಬಹುದು. 8 ನಿಮಿಷ ಈಗಾಗಲೇ ಕಳೆದಿದೆ. ಕಳೆದದ್ದಕ್ಕೆ ಕ್ಷಮೆಯನ್ನು ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರು ಹವ್ಯಕ ಭಾಷೆಯ ವೈಶಿಷ್ಟ್ಯದ ಬಗ್ಗೆ ತುಂಬ ಸುಂದರವಾಗಿ ನಮ್ಮ ಮುಂದೆ ಉದಾಹರಣೆಯ ಸಹಿತವಾಗಿ ವಿವರಿಸಿದ್ದಾರೆ. ಭಾಷೆಯಲ್ಲಿ ಹೊಸ ಶಬ್ದದ ಸೇರ್ಪಡೆ ಆಗ್ತಾ ಇದೆ. ಹಳೆಯ ಶಬ್ದಗಳನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಆ ದಿಸೆಯಲ್ಲಿ ಕೆಲವು ನಿಘಂಟುಗಳು ಉಳಿಸುವ ಸಲುವಾಗಿ ಇದೆ. ಆದರೆ ಇನ್ನೂ ಆವಿಷ್ಕಾರಗಳು ಆಗಬೇಕು. ಹೊಸ ತಲೆಮಾರಿನಲ್ಲಿ ಅದು ಬರಲಿ ಅನ್ನೋ ಒಂದು ಶುಭಾಶಯವನ್ನು ಕೋರ್ತಾ ಭಾಷೆಯ ವೈಶಿಷ್ಟ್ಯವನ್ನು ತುಂಬ ಸುಂದರವಾಗಿ ನಮ್ಮ ಮುಂದೆ ಮೂಡಿಸಿದ್ದಾರೆ. ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತೇನೆ. ಈಗ ಹವ್ಯಕರ ಕಲಾ ಸಿರಿವಂತಿಕೆ ಬಹುಶಃ ಈ 21ನೇ ಶತಮಾನದಲ್ಲಿ 3ನೆಯ ವಿಶ್ವ ಹವ್ಯಕ ಸಮ್ಮೇಳನ ಅದನ್ನು ನಮ್ಮ ಮುಂದೆ
ಈ 3 ದಿವಸಗಳ ಕಾಲ ತೆರೆದಿಡಲಿಕ್ಕಿದೆ ಹವ್ಯಕರ ಕಲಾ ಸಿರಿವಂತಿಕೆಯನ್ನು. ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಮೋಹನ್ ಭಾಸ್ಕರ್ ಹೆಗಡೆ ಅವರು ತುಂಬ ಸಮರ್ಥ ಯಕ್ಷಗಾನ ಅರ್ಥಧಾರಿಗಳು. ಅದನ್ನು ಸಮರ್ಥವಾಗಿ ನಮ್ಮ ಮುಂದೆ 8 ನಿಮಿಷದಲ್ಲಿ ಅವರು ಅದನ್ನು ಮಂಡಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಗೋಷ್ಠಿಯಲ್ಲಿ ಯಕ್ಷಗಾನ ಅರ್ಥಧಾರಿ ಮಾತಾಡುವುದು ಅಂದ ತಕ್ಷಣ ನಿರೂಪಕರಿಗೆ ಮತ್ತು ಸಂಯೋಜಕರಿಗೆ ಎಲ್ಲ ದೊಡ್ಡ ಆತಂಕ. ಏನು ಆತಂಕ ಅಂದರೆ ಇವರು ಎಷ್ಟು ಗಂಟೆ ತಗೊಂಡ್ಬಿಡ್ತಾರೋ ಅಂತ. ಅದ್ರ ಮೇಲಾಗಿ ಹೆಚ್ಚು ಸಮಯ ತಗೊಂಡ್ರೆ ಇನ್ನೂ ಕಷ್ಟ. ಏನಂದರೆ ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ, ಇವರು ಇನ್ನೇನು ಮಾಡಿಬಿಡ್ತಾರೋ ಅಂತ ಎಲ್ಲ ಆತಂಕ. ಹಾಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ ಎನ್ನುವುದನ್ನು ಮೊದಲೇ ಹೇಳ್ತಾ 8 ನಿಮಿಷ ಅಂತ ಕೊಟ್ಟಿದ್ದೀರಿ. ಸಾಧ್ಯ ಆದಷ್ಟು 8 ನಿಮಿಷದಲ್ಲಿ ಮುಗಿಸ್ತೇನೆ. ಒಂದು ವೇಳೆ ಆಗದೇ ಇದ್ದರೆ ಸ್ವಲ್ಪ ಮತ್ತೊಂದು 8 ನಿಮಿಷದಲ್ಲಿ ಮುಗಿಸ್ತೇನೆ. ಇನ್ನೂ ಆಗದಿದ್ದರೆ ಮತ್ತೊಂದು 10 ನಿಮಿಷದಲ್ಲಿ ಮುಗಿಸ್ತೇನೆ. ಏನೂ ಆತಂಕ ಬೇಡ ಅಂತ ಹೇಳ್ತಾ, ಹವ್ಯಕ ಕಲಾ ಸಿರಿವಂತಿಕೆ ಅಂತ 3 ಶಬ್ದಗಳ ಒಂದು ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ಈ 3 ಶಬ್ದಗಳು ಬಿಡಿ ಬಿಡಿಯಾಗಿ ನೋಡಿದರೆ ಒಂದೊಂದು ತತ್ವಗಳು. ಆ 3 ಸಂಕಲಿಸಿದ ನೋಡಿದರೆ ಒಂದು ಮಹಾ ಕೊಡುಗೆ, ದೊಡ್ಡ ದರ್ಶನ. ಅದು ಹೇಗೆ 3 ತತ್ವಗಳು ಅಂತ ನೋಡಿದರೆ, ಹವ್ಯಕ ಎನ್ನುವುದು ಕೇವಲ ಒಂದು ಜಾತಿವಾಚಕ ಪದ ಅಲ್ಲ, ಅದರಲ್ಲಿ ಸಮಗ್ರತೆ ಇದೆ. ಸಮಗ್ರತೆ ಹೇಗೆ ಅಂತ ನಾವು ಆಲೋಚನೆ ಮಾಡಿದರೆ, ನಮ್ಮ ದಿನನಿತ್ಯದ ಕಾಯಕ ಆರಂಭವಾಗುವಲ್ಲಿಂದ ಹಿಡಿದು ವಿಶ್ರಾಂತಿಯವರೆಗೂ, ವಿಶ್ರಾಂತಿಯಲ್ಲಿಯೂ ಕೂಡ ಈ ಹವ್ಯಕತನ ಎನ್ನುವುದು ಕಾಣುತ್ತೆ. ನಾವು ಅದನ್ನು ಹುಡುಕಬೇಕಷ್ಟೆ. ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಇಡುವಂತಹ ಪರಿಪಾಠ ಎಲ್ಲರಲ್ಲಿಯೂ ಇದೆ. ಹವ್ಯಕರಲ್ಲಿ ಇನ್ನೂ ವಿಶೇಷವಾಗಿದೆ. ವಿಶೇಷವಾಗಿ ಸಾವಿರ ರೀತಿಯ ರಂಗೋಲಿಯನ್ನು ನಮ್ಮ ಹೆಮ್ಮಕ್ಕಳು ಇಡ್ತಾರೆ. ಸುಮ್ಮನೆ ಇಡೋದಿಲ್ಲ. ಅದರಲ್ಲಿ ಗೋವನ್ನು ಧ್ಯಾನಿಸಿ, ನೆಲವನ್ನು ಶುಚಿಗೊಳಿಸಿ, ಹದವಾದ ರಂಗೋಲಿ ಹಿಟ್ಟನ್ನು ತಂದು ಅದನ್ನು 1 ಬೆರಳಲ್ಲಿ 2 ಕೈಗಳಲ್ಲಿ ಎಲ್ಲ ಮಾಡುತ್ತಾ ಅದರಲ್ಲಿ ಹೊಸದಾದಂತಹ ಕಲೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರಲ್ಲ, ಅಲ್ಲಿಯೇ ಪ್ರಾರಂಭ. ಆಮೇಲೆ ನೀವು ಒಳಗಡೆ ಬಂದರೆ ಕೊಟ್ಟಿಗೆಯಲ್ಲಿ ಹಾಲು ಕರೆಯುವುದರಿಂದ ಹಿಡಿದು ನಮ್ಮಲ್ಲಿ ಹಾಡುಗಳಿದ್ದಾವೆ. ಆ ಹಾಡುಗಳು ಈಗ ಮರೆತು ಹೋಗಿದೆ ಹೇಳುವಂತಹ ಕೊರಗು ಬೇರೆ, ಹಲವರಿಗೆ ಮರೆತು ಹೋಗಿದೆ ಅಂತ ಹೇಳುವುದು ಬೇರೆ. ಆದರೂ ನಮ್ಮಲ್ಲಿಯೂ ಕೂಡ ಈಗೂ ಉಳಿದುಕೊಂಡಿದೆ ಅಂತಹದ್ದು. ಮತ್ತು ಈಗಿನ ತಲವಾಯದ ಹುಡುಗಿಯರು, ಮಾತೆಯಂದಿರು, ಯುವತಿಯರು ಅದನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಿಷಯದಲ್ಲಿ ತುಂಬ ಆಸಕ್ತರಾಗಿದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಆತಂಕ ಎಲ್ಲಿ ಬರುತ್ತೆ ಅಂದರೆ, ಎಲ್ಲವೂ ಕಾಲ ಕೆಟ್ಟು ಹೋಯಿತು, ಯಾವುದೂ ಇಲ್ಲ ಅಂತ ಆತಂಕ ಪಡ್ತೇವೆ. ಹಾಗೆ ಕೆಟ್ಟು ಹೋಗಿದ್ರೆ ಈ ಹೊತ್ತು ಇರುವ ನಮ್ಮ ಕಾಲದಲ್ಲಿ ಯಾಕೆಷ್ಟು ಆದರೂ ವಿಶೇಷಗಳು ಉಳಿತಿತ್ತು? ಯಾಕಿದನ್ನು ಹಾಗೆ ನೋಡಬಾರದು? ಬೇರೆ ಬೇರೆ ಪರಿವರ್ತನಾ ರೂಪಗಳಲ್ಲಿ ನಮ್ಮ ಎಲ್ಲ ವಿಚಾರಗಳು ಉಳಿದುಕೊಳ್ಳತ್ತೆ ಕೂಡ. ಆದರೆ ಅದಕ್ಕೆ ಬೇರೆ ಬೇರೆ ಸ್ವರೂಪಗಳು ಬರುತ್ತೆ. ಮೊಬೈಲ್ ಇಲ್ಲದಿದ್ದ ಕಾಲದಲ್ಲಿ, ಡಿಜಿಟಲೈಸೇಷನ್ ಇಲ್ಲದಿದ್ದ ಕಾಲದಲ್ಲಿ ಸ್ಮೃತಿಯಿಂದಲೇ ಎಲ್ಲವನ್ನು ನೆನಪಿಟ್ಟುಕೊಳ್ತಿದ್ರು. ಈಗ ಅದಕ್ಕೆ ಅವಲಂಬಿಸಿದ್ದಾರೆ ಮತ್ತು ಅದನ್ನು ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಪ್ರೆಸೆಂಟೇಷನನ್ನು ಡಾಕ್ಟ್ರು PPTಯಲ್ಲಿ ಮಾಡಿದರು. ಅದು ಒಂದು ಕಲೆ ಅಲ್ಲವೇ? ಹಾಗೆ ತಂದಿದ್ದಾರೆ ಅದನ್ನು. ಬಹು ಗಡಚಾದಂತಹ ವಿಷಯವನ್ನು ಪಾದೇಕಲ್ ವಿಷ್ಣು ಭಟ್ರು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳಿದರು. ಅದೊಂದು ವಿಶೇಷ ಅಲ್ಲವೇ? ಹೀಗೆ ಎಲ್ಲವನ್ನ ಪರಿವರ್ತನಾ ರೂಪವಾಗಿ ಹೇಳುವ ಕಲೆ ಹವ್ಯಕರಿಗೆ ಸಿದ್ಧವಾಗಿದೆ. ಬೆಳಗ್ಗೆ ಚಾ ಮಾಡುವುದರಿಂದ ಹಿಡಿದು, ತಿಂಡಿ ಮಾಡುವುದರಿಂದ ಹಿಡಿದು, ಪೂಜೆ ಮಾಡುವಲ್ಲಿವರೆಗೆ ಎಷ್ಟೊಂದು ಆಚರಣೆಗಳಲ್ಲಿ ನಮ್ಮಲ್ಲಿದೆ. ಗಂಡಸರು ಪೂಜೆ ಮಾಡುವಾಗ ಹೇಗೆ ಶಾಸ್ತ್ರೋಕ್ತವಾದ ವಿಚಾರಗಳನ್ನು ಹೇಳ್ತಾ ಪೂಜೆ ಮಾಡ್ತಾರೋ, ಕೆಲವರು ಅಲ್ಲೇ ಸಮಜಾಯಿಷಿ ಕೊಟ್ಟುಕೊಳ್ತಾರೆ, ನಂದೆಲ್ಲ ಭೀಮ್ ಭಕ್ತಿ ಅಂತ. ಅದು ಸ್ವಲ್ಪ ಈ ಒಳಪ್ಯಾಡ್ಲಿ ಹೇಳಿದ ಹಾಗೆ. ಅದು ಅಂದರೆ ಬಹಳ ಶಾಸ್ತ್ರೀಯವಾಗಿ ನನಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ಆದರೂ ಭಗವಂತನ ಮೇಲೆ ನನಗೆ ಅಪಾರವಾದ ಭಕ್ತಿ ಇದೆ, ಆದ್ದರಿಂದ ನಮ್ಮದು ಭೀಮ್ ಭಕ್ತಿಯಿಂದ 4 ಹೂ ಹಾಕ್ತೇವೆ, ದೀಪ ಹಚ್ಚಿದ್ದೇವೆ, ನಮಸ್ಕಾರ ಮಾಡ್ತೇವೆ, ಹೊರಟು ಬಿಡ್ತೇವೆ ಅಂತ. ಆದರೆ ಈ ತಲೆಮಾರಿನ ಎಷ್ಟೋ ಹುಡುಗರು
ವೇದಾಧ್ಯಯನವನ್ನು ಮಾಡಿಕೊಂಡು ಬಂದವರು, ಘನಪಾಠಿಗಳಾಗುವವರು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದರೆ ಇಡೀ ಕರ್ನಾಟಕದಲ್ಲಿ ಶ್ರೇಷ್ಠವಾದಂತಹ ಘನಪಾಠಿಗಳಾಗಿ ಇದ್ದವರು ಹವ್ಯಕರು ಶ್ರೇಷ್ಠ ಎನ್ನುವ ಅಭಿಮಾನ ಪಡಬೇಕು ತಾನೆ. ಹಾಗಾದರೆ ಉಳಿದುಕೊಂಡಿದೆ, ಬರುತ್ತೆ ಅದು ಕೂಡ. ಭೀಂಭಕ್ತಿಯ ಜೊತೆಯಲ್ಲಿ ವ್ಯವಸ್ಥಿತವಾದ ಭಕ್ತಿಯೂ ಇದ್ದಂತಹ ಸಮಾಜ ನಮ್ಮದು ಅಂತ. ಆಮೇಲೆ ಹಬ್ಬ ಹರಿದಿನಗಳು ಬಂದಾಗ ನಮ್ಮಲ್ಲಿ ಎಷ್ಟು ಆಚರಣೆಯ ವ್ಯವಸ್ಥೆಗಳಿದೆ ನೋಡಿ. ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರತ್ಯೇಕವಾದ ರೀತಿಗಿದ್ರೆ ಅಲ್ಲಿ ನವರಾತ್ರಿ ವಿಶೇಷವಾಗಿ, ದುರ್ಗಾ ಪೂಜೆ ವಿಶೇಷವಾಗಿದ್ದರೆ, ಉತ್ತರ ಕನ್ನಡದಲ್ಲಿ ಗಣಪತಿಯ ಹಬ್ಬ ಅತ್ಯಂತ ವಿಶಿಷ್ಟವಾಗಿದ್ದರೆ, ನಮ್ಮ ಸಾಗರದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಗೋಮಾತೆಯನ್ನು ಪೂಜಿಸುವ ವಿವಿಧ ವಿಧಾನಗಳಿದ್ದಾವೆ. ಬಲೀಂದ್ರನನ್ನು ಕರೆತರುವುದು, ಬಲೀಂದ್ರನನ್ನು ಪೂಜೆ ಮಾಡುವುದು, ಗೋವಿಗೆ ರೊಟ್ಟಿಯನ್ನು ಕಟ್ಟಿ ಓಡಿಸುವುದು, ಸಂಭ್ರಮ ಪಡುವಂತಹದ್ದು, ಇದೆಲ್ಲ ಸುಮ್ಮನೆ ಇಲ್ಲ. ಈ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಹಲವಾರು ರೀತಿಯ ಗಾಯನಗಳಿದ್ದಾವೆ, ಹಾಡುಗಳಿದ್ದಾವೆ, ಅದನ್ನು ಕಂಠಸ್ಥ ಮಾಡಿಕೊಂಡು ಹೇಳುವ ವಿಧಾನಗಳಿದೆ. ಆದ್ದರಿಂದ ಹವ್ಯಕ ಎನ್ನುವುದು ಒಂದು ಸಮುದಾಯದ ತತ್ವವಾಗಿ ಮಾರ್ಪಟ್ಟಿದೆ. ಎರಡನೆಯದ್ದು ಕಲಾ. ಈ ಕಲಾ ಎಂಬ ವಿಷಯವನ್ನು ನಾವು ಪರಿಗ್ರಹಿಸಿದರೆ ಅದು ಬಹುದೊಡ್ಡ ವಿಷಯ. ಭಗವಂತನನ್ನು ಕಾಣುವ ಬಗೆಗಳಲ್ಲಿ ಎರಡು ರೀತಿಗಳು. ಒಂದು, ಭಗವಂತ ಅಂದರೆ ಬೃಹತ್ ಬ್ರಹ್ಮ ಅಂತ ಹೇಳಿದರೆ ಅದರ ಒಂದು ಬಿಂದು ನಾವೆಲ್ಲ ಅಂತ ತಕೊಂಡ್ರೆ, ಕಲೆ ಎನ್ನುವುದು ಕೂಡ ಭಗವಂತನಿಂದ ಸಿಡಿದು ಬಂದ ಒಂದು ಬಿಂದು. ಹಾಗಾಗಿ ಬಿಂದುವನ್ನು ವಿಸ್ತರಿಸ್ತಾ ಹೋದರೆ ಸಿಂಧುವಿಗೆ ಹೋಗಬೇಕಾಗತ್ತೆ. ಅದು ಕಲೆ. ಕಲೆಯಲ್ಲಿ ಎರಡು ವಿಧ. ಒಂದು ಉಪಯುಕ್ತ ಕಲೆ, ಅಂದರೆ ಜೀವನೋಪಾಯಕ್ಕಾಗಿ ಇದ್ದ ವ್ಯಾವಹಾರಿಕ ಕಲೆ. ಇನ್ನೊಂದು ಲಲಿತ ಕಲೆ. ಲಲಿತ ಕಲೆಗಳು ಅಂತ ತಕೊಂಡ್ರೆ ಈ ಹಾಡು ಹಬ್ಬಗಳು, ಹಸೆ, ಚಿತ್ತಾರ, ಕಸ್ತೂತಿ ಇವುಗಳೆಲ್ಲ ಬಂತು ಅಂದರೆ ಸಾಂಸ್ಕೃತಿಕವಾದಂತಹ ಎಲ್ಲ ಸ್ವರೂಪಗಳು ಕಲೆಗಳು, ಲಲಿತ ಕಲೆಗಳು. ದಕ್ಷಿಣ ಕನ್ನಡದಲ್ಲಿರಲಿ, ಉತ್ತರ ಕನ್ನಡದಲ್ಲಿರಲಿ, ಸಾಗರ ಪ್ರಾಂತದಲ್ಲಿರಲಿ, ಅವರೆಲ್ಲ ಬಂದು ಸೇರಿದಂತಹ ಈ ಬೆಂಗಳೂರಿನಲ್ಲಿರಲಿ, ಮುಂಬೈಯಲ್ಲಿರಲಿ, ಅಮೆರಿಕಾದಲ್ಲಿರಲಿ, ದೇಶ ವಿದೇಶಗಳಲ್ಲಿರಲಿ, ಅಲ್ಲೆಲ್ಲವೂ ಈ ಲಲಿತ ಕಲೆಗಳು ಸಮೃದ್ಧವಾಗಿದೆ. ಹೇಗೆ ಅಂತಂದರೆ ಯಕ್ಷಗಾನ, ತಾಳಮದ್ದಲೆ, ಗಮಕ ಯಾರಲ್ಲಿದೆ? ಹವ್ಯಕರಲ್ಲಿ ವಿಶೇಷವಾಗಿದೆ. ಯಾವ ಮೇಳ ತಕೊಳ್ಳಿ, ಅಲ್ಲಿ ಒಂದು ಎರಡು ಮೂರು ಹವ್ಯಕರ ತಲೆಗಳಿದ್ದೇವೆ, ಪ್ರಮುಖವಾದ ಸ್ಥಳದಲ್ಲಿದೆ. ತಾಳಮದ್ದಲೆ ಕ್ಷೇತ್ರವನ್ನು ತಗೊಳ್ಳಿ, ಎಷ್ಟು ಜನ ಸುಪ್ರಸಿದ್ಧರು ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹಾಗಿದ್ರೆ ತಾಳಮದ್ದಲೆ, ಯಕ್ಷಗಾನ ಇನ್ಯಾವುದಕ್ಕೆ ಪ್ರೇರಕ ಅಂತ ನೋಡಿದರೆ ಭಜನೆಗೆ ಪ್ರೇರಕ. ಯಾಕೆ ಭಜನೆ? ಭಜನೆಯ ಲಯವನ್ನು ಹಿಡಿದು ಭಾಗವತ ಗಟ್ಟಿಯಾಗಿ ನಿಲ್ಲಬಲ್ಲ, ಭಜನೆಯ ಲಯವನ್ನು, ಶ್ರುತಿಯನ್ನು ಹಿಡಿದು ಅತ್ಯುತ್ತಮವಾಗಿ ಒಬ್ಬ ವಾಗ್ಮಿ ಮಾತನ್ನಾಡಬಲ್ಲ. ಈ ಎಲ್ಲ ಕಾರಣಗಳಲ್ಲಿ ಹವ್ಯಕರ ಕಲಾ ಎನ್ನುವುದು ಉಳ್ಕೊಂಡಿದೆ. ಈ ಕಲೆ ಎನ್ನುವುದು ಇನ್ನೂ ಆಳಕ್ಕಿದೆ. ಭಜನೆ ಕಮ್ಮಟ ಅಂತ ಹೇಳಿದೆ. ಭಜನೆ ಉತ್ತರ ಕನ್ನಡದಲ್ಲಿ ಕುಣಿತ ಭಜನೆ ಇದೆ, ದಕ್ಷಿಣ ಕನ್ನಡದಲ್ಲಿ ಕುಣಿತ ಭಜನೆಗಳ ತಂಡವೇ ಇದೆ, ಸಾಗರದಲ್ಲಿ ದೇವಸ್ಥಾನಗಳಲ್ಲಿ ಕುಳಿತು ಹಾಡುವ ಭಜನೆಗಳಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಉರಿ ಹೋಗಿ ಸಿರಿ ಬರುವ ಕಾಲ, ಗೋ ಧೂಳಿಯ ನಂತರ ಮುಸ್ಸಂಜೆಯನ್ನು ಕರೆಯುವ ರೀತಿ. ಉರಿ ಹೋಗಿ ಅಂದರೆ ತಾಪ, ಬೆಳಗಿನಿಂದ ಸಂಜೆಯವರೆಗಿನ ತಾಪ ಹೋಗಿ ಸಿರಿ ಬರುವ ಕಾಲಕ್ಕೆ, ಅಂದರೆ ಒಳಗೆ ಕುಳಿತು ಭಜನೆ ಮಾಡು, ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡು ಅಂತ ಹೇಳಿಕೊಟ್ರು. ಯಾರು ಉಳಿಸಿದ್ರು ಅದನ್ನು? ಎಷ್ಟೋ ಜನ ಹೆಣ್ಮಕ್ಕಳು ಇವತ್ತಿಗೂ ಹಾಡ್ತಾರೆ, ರಾಗಬದ್ಧವಾಗಿ, ಶ್ರುತಿಬದ್ಧವಾಗಿ, ತಾಳಬದ್ಧವಾಗಿ. ಇದೆಲ್ಲವೂ ಸೇರಿದ್ದು ಕಲೆ ಎನ್ನುವ ವಿಶಾಲವಾದ ಒಂದು ವ್ಯಾಪ್ತಿಯಲ್ಲಿ. ಎರಡನೆಯ ತತ್ವವಾಯಿತು. ಮೂರನೆಯದು ಸಿರಿವಂತಿಕೆ ಅಂತ ಕೇಳುವಾಗ ಹವ್ಯಕರಲ್ಲಿ ಸಾರಾಸಗಾಟಾಗಿ ಶ್ರೀಮಂತರಿಲ್ಲ. ಎಲ್ಲೋ ಕೆಲವು ಬೆರಳೆಣಿಕೆಯ ಶ್ರೀಮಂತರಿರಬಹುದು, ಅನ್ಯಾನ್ಯ ಉದ್ಯಮಗಳನ್ನು, ವಿಧಾನಗಳನ್ನು ಅಳವಡಿಸಿಕೊಂಡು. ಆದರೆ ನಿಜವಾಗಿ ನೋಡಿದರೆ ಹವ್ಯಕರಲ್ಲಿ ಬಹುತೇಕರು ಮಧ್ಯಮ ವರ್ಗದವರು ಮತ್ತು ಬಡವರು. ಆದರೆ ದಾರಿದ್ರ್ಯವಲ್ಲ, ಬಡತನದಲ್ಲಿದ್ದಾರೆ. ಆದರೆ ಅವರ ಅಂತರಂಗದ ಸಿರಿವಂತಿಕೆ ಎಷ್ಟು ಅಂದರೆ ಯಾವ ಆಚಾರವನ್ನು ಬಿಟ್ಟಿಲ್ಲ. ನಾನೀ ತುಂಬಿದ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಹವ್ಯಕರು ಬೇರೆ ಬೇರೆ ವಿಚಾರಗಳನ್ನು ಒಳಪಡಿಸಿಕೊಳ್ಳುವ ವಿಷಯದಲ್ಲಿ ಮುಂದಕ್ಕಿರಬಹುದು, ಆದರೆ ಆಚಾರ ವಿಚಾರಗಳನ್ನು ಬಿಟ್ಟಿಲ್ಲ ಎನ್ನುವುದನ್ನು ನಾವೆಲ್ಲರೂ ಚಪ್ಪಾಳೆ ತಟ್ಟು ಅಭಿನಂದಿಸಬೇಕು. ಯಾಕೆ ಅಭಿನಂದಿಸಬೇಕು ಅಂದರೆ ನಮ್ಮ ಮುಂದೆ ಎಲೆಯ ತಲೆಮಾರಿದೆ, ಮುಂದಿನ ತಲೆಮಾರಿದೆ. ಈ ತಲೆಮಾರಿನವರು ಯಾಕೆ ಹಿರಿಯರನ್ನು ಅನುಸರಿಸಬೇಕು ಅಂತ ಕೇಳಿದರೆ ಈ ಆಚಾರ ವಿಚಾರಗಳ ಅಡಿಯಲ್ಲಿ ನಮ್ಮ ಸಂಸ್ಕೃತಿ ಇದೆ ಅಂತ.
ಹೀಗೆ ಯೋಚಿಸಬಲ್ಲ ಮೇಧಾಶಕ್ತಿಯನ್ನು ಪ್ರಜ್ಞಾವಂತಿಕೆಯನ್ನು ಹೊಂದಿರುವ ಕಾರಣದಿಂದ ಹವ್ಯಕರು ಸಿರಿವಂತರು. ಆದ್ದರಿಂದ ಈ 3 ತತ್ವಗಳನ್ನು ಇಡಿಯಾಗಿ ನೋಡಿದರೆ ಹವ್ಯಕ ಕಲಾ ಸಿರಿವಂತಿಕೆ ಎನ್ನುವುದು ಹಿಂದೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಪರಿವರ್ತನಾ ರೂಪವಾಗಿ ಸ್ವರೂಪಗಳ ಬದಲಾವಣೆಗಳಲ್ಲಿ ಅದು ಇನ್ನೂ ಸುಸ್ಪಷ್ಟವಾಗಿ ಜನಮಾನಸದಲ್ಲಿ ಸ್ಥಾಯಿಯಾಗತ್ತೆ ಎನ್ನುವುದಕ್ಕೆ ಈಗಾಗಲೇ ಹೇಳಿದ ಹಾಗೆ 3 ದಿನಗಳ ಕಾಲ ಸಂಯೋಜಿತವಾದಂತಹ 100 ಕಲಾ ಮಾಧ್ಯಮಗಳನ್ನು ಗಮನಿಸಿದರೆ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ನನಗೆ ಹೇಳಿದಂತಹ ಸಮಯವು ಮುಗಿಯಿತೋ ಮುಗಿದಿಲ್ವೋ ಗೊತ್ತಿಲ್ಲ. ಚೀಟಿ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಅಥವಾ ಎಲ್ಲರೂ ಎದುರು ಅಡ್ಡಾಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಇನ್ನೂ ಸಮಯ ಇದೆ ಅಂತ ತಿಳಿದು, ಆದರೂ ಇಷ್ಟು ಹೊತ್ತು ನೀವೆಲ್ಲ ಕೇಳಿದ್ದೀರಿ, ಅವಕಾಶವನ್ನು ಕೊಟ್ಟಿದ್ದೀರಿ ಎಂಬ ಕಾರಣಕ್ಕೆ ನಿಮ್ಮೆಲ್ಲರನ್ನ ವಂದಿಸಿ ಈ ಎಲ್ಲ ಮಾತುಗಳನ್ನು ತಮ್ಮೆಲ್ಲರ ಅಡಿದಾವರೆಗಳಿಗೆ ಅರ್ಪಿಸ್ತೇನೆ. ಹರೇ ರಾಮ. ಮೋಹನ್ ಭಾಸ್ಕರ್ ಹೆಗ್ಡೆ ಅವರು ಹವ್ಯಕರ ಕಲಾ ಸಿರಿವಂತಿಕೆಯನ್ನು 3 ವಿಭಾಗದಿಂದ ಅದನ್ನು ತಮ್ಮ ಅರ್ಥಗಾರಿಕೆಯ ಶ್ರೇಷ್ಠತೆಯಿಂದ ನಮ್ಮ ಪ್ರಸ್ತುತಪಡಿಸಿದ್ದಾರೆ. ಅದು ಕಲೆ ಹಿಂದೆ, ಇಂದು ಮತ್ತು ಮುಂದು ಜಗಸ್ಥಾಯಿಯಾಗಿ ಅದು ನಿಲ್ಲುವಂಥದ್ದು ಅನ್ನುವ ವಿಚಾರವನ್ನು ತುಂಬ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿ ಆ ಕಲಾ ಸಿರಿವಂತಿಕೆಯ ಸೇವೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಖ್ಯಾತ ಸಾಹಿತಿಗಳು, ತಂತ್ರಜ್ಞರು ಮತ್ತು ಇನ್ನೆಷ್ಟು ಬೇಕು ಎನ್ನ ಹೃದಯಕ್ಕೆ ರಾಮ ಈ ಹಾಡಿನ ಮೂಲಕ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸಿದಂಥ ಡಾಕ್ಟರ್ ಗಜಾನ್ ಶರ್ಮಾ ಅವರು ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಗೋಷ್ಠಿಯ ಶೀರ್ಷಿಕೆ ಹವ್ಯಕರ ಸಾರ್ವಕಾಲಿಕ ಕೊಡುಗೆ. ನಾವು ಸಾರ್ವಕಾಲಿಕವಾಗುವಂತಹ ಯಾವ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ವಿಚಾರವನ್ನು ನನ್ನೊಳಗೆ ನಾನು ಮತಿಸಿದಾಗ ನನಗೆ ಅನಿಸಿದ್ದು, ನಿಜ, ನಮಗೆ ನಮ್ಮದೇ ಆದ ಆಹಾರ ಪದ್ಧತಿ ಇದೆ, ನಮ್ಮದೇ ಆದ ಭಾಷೆ ಇದೆ, ನಮ್ಮದೇ ಆದ ಕಲೆಗಳಿದ್ದಾವೆ. ಇದೆಲ್ಲಕ್ಕಿಂತ ನಾವು ಸಮಾಜದ ಬದುಕಿಗೆ ಸಾರ್ವಕಾಲಿಕ ಅನ್ನುವಂತಹ ಕೊಡುಗೆ ಕೊಟ್ಟಿದ್ದರೆ ಅದು ಸಾಮುದಾಯಿಕ ಬದುಕು. ಹವ್ಯಕರು ಒಂದು ಸಮುದಾಯವಾಗಿ ಬದುಕುವುದನ್ನು ತಾವೂ ಬದುಕಿ ಬೇರೆಯವರಿಗೂ ತೋರಿಸಿದ್ದಾರೆ. ನಮ್ಮಲ್ಲಿ ಒಂದು ಮದುವೆ ಆಯಿತು ಅಂತಂದರೆ ಅದು ಒಂದು ಮನೆಯ ಕಾರ್ಯ ಅಲ್ಲ. ಇನ್ನೂ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಹಿಂದೆಲ್ಲ ನಾವು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾತನಾಡುವಾಗ ನಾನು ಮಗನನ್ನು ಮದುವೆ ಮಾಡಿದೆ, ನನ್ನ ತಂಗಿಯ ಮದುವೆ ಮಾಡಿದೆ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಆ ಮದುವೆ ಆಯಿತು ಅಂತೀವಿ. ನಾವು ಯಾವತ್ತೂ ಮಾಡಿದೆ ಅನ್ನಲ್ಲ. ನನ್ನ ಮಗನ ಉಪನಯನ ಆಯಿತು ಅಂತೀವಿ, ನನ್ನ ಮಗನ ಉಪನಯನ ಮಾಡಿದೆ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ನಾವು ಮಾಡಲ್ಲ, ನಾವೊಬ್ಬರೇ. ಇಡೀ ಊರು ಒಟ್ಟಾಗಿ ಅದನ್ನು ಒಂದು ಸಂಭ್ರಮ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಆಚರಿಸ್ತೀವಿ ಅಥವಾ ಮಾಡ್ತೀವಿ. ಜೊತೆಗೆ ಒಂದು ಊರಿನ ಕಾರ್ಯಕ್ರಮವಾಗಿ ಎಲ್ಲರೂ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಂಥದ್ದೊಂದು ಕಾರ್ಯವನ್ನು ಮಾಡ್ತೀವಿ ನಾವು. ಅಂದರೆ ವೈಯಕ್ತಿಕ ಕಾರ್ಯಗಳನ್ನೇ ಹೀಗೆ ಮಾಡುವಂಥ ಒಂದು ಸಮುದಾಯ ಇನ್ನು ಸಾರ್ವಜನಿಕ ಕೆಲಸವನ್ನು ಹೇಗೆ ಮಾಡ್ಬೋದು ಹೇಳಿ? ಹಾಗಾಗಿ ಹವ್ಯಕರ ಒಂದು ಅತ್ಯಂತ ದೊಡ್ಡ ಆದರ್ಶ ಅಂತಂದರೆ ಒಂದು ಸಮುದಾಯವಾಗಿ ಎಲ್ಲರನ್ನೂ ಒಳಗೊಂಡು ಯಾರನ್ನೂ ಹೊರಗಿಡದೆ ಬದುಕುವಂತಹ ಒಂದು ಸಮಾಜ ಏನಾದರೂ ಇದ್ದರೆ ಅದು ಹವ್ಯಕ ಸಮಾಜ. ಹಾಗಾಗಿಯೇ
ನನಗೆ ಪ್ರಪ್ರಥಮವಾಗಿ ಹೊಳೆದಿದ್ದು ಹವ್ಯಕರ ಸಾರ್ವಜನಿಕ ಕೊಡುಗೆ. ಅತ್ಯಂತ ದೊಡ್ಡ ಕೊಡುಗೆ ಏನು ಅಂತಂದರೆ ಅದು ಸಾಮುದಾಯಿಕವಾಗಿ ಬದುಕುವಂಥ ಬದುಕಿನ ಪದ್ಧತಿ. ಬೆಳಗ್ಗೆಯಿಂದ ನಾವು ಭಾಳಷ್ಟೇ ಹೇಳ್ಕೊಂಡಿದ್ದೀವಿ. ನನಗನ್ನಿಸ್ತು ಎಷ್ಟೋ ಸರಿ ನಮ್ಮ ಕಾಲಿಗೆ ನಾವು ನಮಸ್ಕಾರ ಮಾಡ್ಕೊಂಡಿವೇನೋ ಅಂತ, ನಾವು ಬುದ್ಧಿವಂತರು ಅಂತ ಹೇಳಿ. ನನಗನ್ಸುತ್ತೆ ಇವತ್ತಿನ ಬದುಕಿಗೆ ಹೋಲಿಸಿದಾಗ ನಾವು ನಮ್ಮ ಕಥೆಗಳನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು, ನಮ್ಮ ಭಾಷೆ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು, ನಮ್ಮ ಆಹಾರ ಪದ್ಧತಿಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಆದರೆ ಅದೆಲ್ಲ ಪ್ರದರ್ಶನವಾಗಿ ನಿಜವೇ ವಿನ ದರ್ಶನವಾಗಿ ಅಲ್ಲ. ನಮ್ಮ ಮನೆಗಳಲ್ಲಿ ನಾವು ಮೇಡಮ್ ಹೇಳಿರುವಂಥ ಅಡುಗೆಗಳನ್ನು ಎಷ್ಟು ಮಾಡ್ತಾ ಇದ್ದೀವಿ ಈಗ ಅಂತ ಯೋಚನೆ ಮಾಡಿದಾಗ, ಅಥವಾ ಬಂಧುವಾಚಕ ಶಬ್ದಗಳನ್ನು ಪಾದೇಕಲ್ಲು ಇಟ್ಟುಮಟ್ರಂಥ ಹಿರಿಯರು ಹೇಳಿದ ಹಾಗೆ ನಾವು ಎಷ್ಟು ಇವತ್ತು ನಮ್ಮ ಬಂಧುಗಳನ್ನು ಕರೆಯುವಂಥದ್ದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ಅಂಥೇಳಿ. ನಾವಿವತ್ತು ಅಪ್ಪ, ಅಣ್ಣ, ಚಿಕ್ಕಪ್ಪ, ಮಾವ ಒಂದು 3-4 ಬಂಧುವಾಚಕಗಳನ್ನು ಬಿಟ್ಟರೆ ಉಳಿದಿದ್ದನ್ನೆಲ್ಲ ಸಮಾಜದಿಂದ ಮರೆತು ಬಿಟ್ಟಿದ್ದೀವಿ. ಇದು ನೋವಿನಿಂದ ಹೇಳ್ತಾ ಇದ್ದೀನಿ, ನಾನು ಟೀಕೆಗಾಗಿ ಹೇಳ್ತಾ ಇಲ್ಲ. ಇನ್ನು ನಮ್ಮ ಕಲೆಗಳ ವಿಚಾರದಲ್ಲೂ ಬಂತಂದರೆ, ನನಗೆ ನಮ್ಮ ತಂಗಿ ನಮ್ಮೂರಿನಿಂದ ಗೋಪೂಜೆಯ ಫೋಟೋ ಕಳಿಸಿದ್ಲು ಊರಿಂದ. ನಾವು ನಮ್ಮೂರಲ್ಲಿ ಕೆಳಗಡೆ ಅರ್ಧ ಮುಳುಗಡೆ ಒಂದು ಪ್ರದೇಶದಲ್ಲಿ ಹಿಂದೆಲ್ಲ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಮನೆಗಳ ದನಗಳನ್ನು ಕರ್ಕೊಂಡೋಗಿ ಅಲ್ಲೊಂದು ಪೂಜೆ ಮಾಡಿ ಅಲ್ಲಿಂದ ಹುಲಿದೇವ್ರ ಬನಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಇವತ್ತು ಗೋವುಗಳೇ ಇಲ್ಲದೆ ಇರೋದ್ರಿಂದ ನಮ್ಮ ಹೆಣ್ಣುಮಕ್ಳೆಲ್ಲರೂ ಊರಿಗೆ ಹೋದವರು ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಅದನ್ನು ಕಳಿಸಿದ್ರು, ಎಲ್ಲ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರು. ಇದು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ, ಅಯ್ಯೋ ನಮ್ಮ ಸಮಾಜ ಹಾಳಾಗೋಯ್ತು ಅಂತ ಹೇಳಲಿಕ್ಕಲ್ಲ. ಆದರೆ ನಾವು ಗಮನಿಸಬೇಕಾದ ಒಂದು ದೊಡ್ಡ ವಿಚಾರ ಇದೆ. ಏನು ಅಂತಂದರೆ, ಆಗ ನಾವು ಇಲ್ಲಿ ಮಾತಾಡ್ತಾ ಬಂತು, ಹಿಂದೆ ನಾವು ಒಂದು ಅಡಿಕೆ ಮರಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ವಿ ಅಂತ. ಅದನ್ನು ಬಿಟ್ಟು ನಾವು ಇವತ್ತು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂಥೇಳಿ. ಆದರೆ ಒಗ್ಗಟ್ಟಾಗಿರೋದು ನಿಜ, ಯಾಕಂದರೆ ಈ ಸಮಾರಂಭವೇ ಅದಕ್ಕೊಂದು ಸಾಕ್ಷಿ. ಆದರೆ ಇನ್ನೂ ಆಗಬೇಕಾಗಿದೆ. ನಮ್ಮ ಊರಲ್ಲಿ ಯುವ ಜನಾಂಗ ಎಲ್ಲ ಹೊರಗಡೆ ಬರ್ತಾ ಇರೋದರಿಂದ ನಮ್ಮ ಹಿರಿಯರು ಏನು ಊರಲ್ಲಿದ್ದಾರೋ ಅವರು ಅಕ್ಕಪಕ್ಕದವರ ಜೊತೆಗೆ ಒಂದಾಗಿ ಬದುಕದೇ ಇದ್ದರೆ, ಇವರು ನಮ್ಮ ವಿದ್ಯಾವಾಚಸ್ಪತಿಗಳು ಹೇಳಿದಾಗೆ ನಾವೆಲ್ಲ ನಮ್ಮ ಜಮೀನುಗಳನ್ನು ಮಾರ್ತಾ ಹೋದರೆ ಅವರಿಗೆ ಅಕಸ್ಮಾತ್ ಗಂಡ ಹೆಂಡತಿ ವೃದ್ಧರು ಅಲ್ಲೇ ಇದ್ದಾರೆ ಅಂತಾದರೆ ಪಕ್ಕದ ಮನೆಯವರಾದರೂ ಬೇಕಾಗುತ್ತೆ ಊಟ ಕೊಡ್ಲಿಕ್ಕಾದ್ರೂ. ನಾವೆಲ್ಲರೂ ಅದನ್ನು ನೆನಪಿಟ್ಕೋಬೇಕಾಗಿದೆ. ನಾವು ಸಮುದಾಯದ ಬದುಕನ್ನು ಸಾರ್ವಜನಿಕವಾಗಿ ಜಗತ್ತಿಗೆ ತೋರಿಸಿರೋರು, ನಾವು ಸಮುದಾಯವಾಗಿ ಬದುಕೋದ್ರಲ್ಲಿ ವಿಫಲರಾಗ್ತಾ ಇದ್ದೇವೆ. ಯಾವತ್ತೋ ಹಬ್ಬದ ಒಂದು ದಿನವೋ ಅಥವಾ ನನ್ನ ಫೇಸ್ಬುಕ್ಕಿಗಾಗಿ ನಾನು ಊರಿಗೆ ಹೋಗಿ ಬರೋದರಲ್ಲಿ ನನ್ನ ಶ್ರೇಷ್ಠತೆ ಖಂಡಿತ ಇಲ್ಲ. ನಾನು ಊರಿನ ಜೊತೆಗೆ ಏನು ಸಂಪರ್ಕ ಹೊಂದಿದ್ದೀನಿ, ನನ್ನ ಊರಿನ ದೇವಾಲಯದಲ್ಲಿ ನನ್ನ ಪರವಾಗಿ ಏನು ಕಾರ್ಯಕ್ರಮ ನಡೀತಾ ಇದೆ, ನಮ್ಮೂರಲ್ಲಿ ಏನಾದರೂ ಕಾರ್ಯಕ್ರಮ ನಡೆದರೆ ನಾನು ಎಷ್ಟು ಭಾಗಿಯಾಗ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಎಷ್ಟು ಜನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಉದಾಹರಣೆಗೆ ಇವತ್ತು ಹವ್ಯಕರ ಸಮಾರಂಭ ಇಲ್ಲಿ ನಡೀತಾ ಇದೆ ಅಂತಂದರೆ ನಾವು ಎಷ್ಟು ಜನ ನಮ್ಮ ಮಕ್ಕಳು ಮರಿಗಳನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ತನಕನೂ ನಮ್ಮ ಸಮುದಾಯ ಬದುಕಿನ ಜವಾಬ್ದಾರಿ ಇದೆ. ಇದನ್ನು ನಾವು ಮತ್ತೆ ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಹಿಂದೆ ನಮ್ಮವರು ಬದುಕಿದಂಥ ಸಾಮುದಾಯಿಕ ಬದುಕಿನಿಂದ ಕ್ರಮೇಣವಾಗಿ ಪ್ರತ್ಯೇಕ ಆಗ್ತಾ ಇದ್ದೀವಿ. ಬಂಧುಗಳೇ, ಖಂಡಿತವಾಗಿಯೂ ನಾವು ಮತ್ತೆ ನಮ್ಮ ಬದುಕನ್ನು ನಾವು ಈಗೇನು ಇಲ್ಲಿ ನಾವು ಹೇಳಿರೋದು ಭಾಳಷ್ಟು ನಮ್ಮ ವಿಶ್ಲಿಸ್ಟ್ಗಳು. ಹೀಗಿದ್ರೂ ಚೆನ್ನಾಗಿರ್ತಿತ್ತು ಹವ್ಯಕರು ಅಂತ ಹೇಳ್ತಿದ್ದೇವೆ ವಿನ ನಾವು ಹೀಗಿದೀವ? ಮೇಡಮ್ ಹೇಳಿರುವಂಥ ಅಡುಗೆಗಳನ್ನು ನಮ್ಮ ಮನೇಲಿ ದಿನ ಮಾಡ್ತಾ ಇದ್ದಾರ? ನಿಜವಾಗಿಯೂ ನಾವು ಮೊಸರನ್ನು ತಿಂತಾ ಇದ್ದೀನೋ ಮಜ್ಜಿಗೆನೆ ಕುಡಿತಾ ಇದ್ದೀನೋ? ಯಾವ ಸತ್ಯ? ಇವರು ಹೇಳಿದಾಗೆ ನಾನು ನನ್ನ ಷಡ್ಕ ಅಂತ ಹೇಳಿ ಪರಿಚಯ ಮಾಡ್ತಿದ್ದೀನ ನನ್ನ ಮಗನಿಗೆ? ಇಲ್ಲ. ಈ ಆಂಟಿ ಇದಾರಲ್ಲ ಅವ್ರ ಗಂಡನ್ನ ಮಾಡ್ತಾ ಇಲ್ವಾ ನಾವು? ಹಾಗಾಗಿ ಈ ಪುಟ್ಟ ಗೋಷ್ಠಿಯ ಅಧ್ಯಕ್ಷನಾಗಿ ನನ್ನ ಎಲ್ಲರಲ್ಲಿ ಒಂದೇ ಒಂದು ಕೋರಿಕೆ ಏನು ಅಂತಂದರೆ, ನಾವು ಏನು ಆಡ್ತಾ ಇದ್ದೀವೋ ಅದನ್ನು ಮಾಡೋಣ. ಹಾಗೆ ಮಾಡಿದರೂ ಮಾತ್ರ ನಮ್ಮ ಹವ್ಯಕತನ ಉಳಿಯುತ್ತೆ. ನಾವು ಅದನ್ನು ಮಾಡ್ತಾ ಇಲ್ಲ, ಆಡ್ತಾ ಇದ್ದೀವಿ. ಆಡೋದನ್ನು ಬಿಟ್ಟು ಒಂದಿಷ್ಟಾದರೂ ಮಾಡೋಣ ಅಂತ ಹೇಳ್ತಾ, ಸರಿಯಾಗಿ 8 ನಿಮಿಷ ಆಗಿರಬೇಕು. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾವು ಆಡಿದ್ದನ್ನು ಮಾಡೋಣ, ಅದನ್ನು ಆಚರಣೆಗೆ ತರೋಣ ಅನ್ನೋ ಒಂದು ವಿಚಾರವನ್ನು ಅಧ್ಯಕ್ಷರು
ಸಮಸ್ಯೆಯ ಜೊತೆಗೆ ಈಗ ಸಮನ್ವಯತೆ ಬೇಕು, ಆ ಸಮನ್ವಯತೆಯನ್ನು ನಾವು ಉಳಿಸ್ಕೊಳ್ಬೇಕು, ಜೊತೆಗೆ ಕಳಚಿ ಹೋಗುವಂಥ ಕೊಂಡಿಯನ್ನು ಜೋಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ತುಂಬ ಸುಂದರವಾಗಿ ಇಂದಿನ ಜ್ವಲಂತ ಸಮಸ್ಯೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ಅಧ್ಯಕ್ಷರ ಒಟ್ಟಾರೆ ನುಡಿಗಳಿಗೆ ಕೃತಜ್ಞತೆಯನ್ನು ಹೇಳ್ತಾ ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಗಜಾನ್ ಶರ್ಮಾ ಹುಕ್ಲು ಅವರಿಗೆ, ಡಾಕ್ಟರ್ ಸೀಮಾ ಭಟ್ ಬೆಂಗಳೂರು ಇವರಿಗೆ, ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಉಡುಪಿ ಇವರಿಗೆ, ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ ಹೆರವಟ್ಟ ಇವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಮಹಾಸಭೆಯ ಈ ಒಂದು ವಿಶ್ವ ಸಮ್ಮೇಳನದಲ್ಲಿ 2ನೆಯ ಗೋಷ್ಠಿಯ ನಿರ್ವಹಣೆಯ ವ್ಯವಸ್ಥೆಯನ್ನು ನಮಗೆ ನೀಡಿದ್ದಕ್ಕೆ ವಿಶೇಷ ಕೃತಜ್ಞತೆಯನ್ನು ಮಹಾಸಭೆಗೆ ಅರ್ಪಣೆಯನ್ನು ಮಾಡ್ತಾ ಈ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ.